ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಿಮ್ಮ ಮುಂದೆ ತಂದಿರುವಂತಹದ್ದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನ 3ನೇ ಪಾರ್ಟ್. ಈ 3ನೇ ಲೆಕ್ಚರ್ನಲ್ಲಿ ಟ್ಯಾಕ್ಸೇಷನ್ ಆಫ್ ಗಿಫ್ಟ್ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕೂಲಂಕುಷವಾಗಿ ಡಿಸ್ಕಸ್ ಮಾಡ್ತೀವಿ. ಈ ವಿಡಿಯೋನ ಕೊನೆಯವರೆಗೂ ಕೂಡ ವೀಕ್ಷಿಸಿ, ಯಾವುದೇ ರೀತಿ ಡೌಟ್ ಬರೋದಿಲ್ಲ. ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಅರ್ಥ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ಟೂಡೆಂಟ್ಸ್. ಪೂರ್ತಿಯಾಗಿ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಯಾರಿದ್ದಾರೋ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ನೂ ನೀಟಾಗಿ ಅರ್ಥ ಆಗಲಿ. ಸೊ ಈಗ ನಾವು ಗಿಫ್ಟ್ ಅನ್ನೋ ಕಾನ್ಸೆಪ್ಟ್ಗೆ ಹೋಗೋಣ. ಗಿಫ್ಟ್ ಅನ್ನೋ ಕಾನ್ಸೆಪ್ಟ್ಗೆ ಹೋಗೋದಕ್ಕೆ ಮುಂಚೆ ಲಾಸ್ಟ್ 2 ಪಾರ್ಟಲ್ಲಿ ಏನೇನು ಮಾಡಿದ್ವಿ ಅಂತ ನೋಡೋಣ. ಹಾಗಾದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೆಕ್ಷನ್ 56 to 59, ಅದರಲ್ಲಿ ಚಾರ್ಜಿಂಗ್ ಸೆಕ್ಷನ್ 56. 57 ಏನು ಹೇಳುತ್ತೆ ಅಂತಂದರೆ ಎಕ್ಸ್ಪೆನ್ಸಸ್ ವಿಚ್ ಆರ್ ಎಕ್ಸ್ಪ್ರೆಸ್ಲಿ ಅಲೋಡ್ ಆ್ಯಸ್ ಡಿಡಕ್ಷನ್ ಯಾವ್ಯಾವ ಸಿಗುತ್ತೆ ಅಂತಂದ್ಬಿಟ್ಟು 57 ಹೇಳುತ್ತೆ. ಯಾವ್ಯಾವ ಡಿಡಕ್ಷನ್ ಸಿಗಲ್ಲ ಅನ್ನೋದು 58 ಹೇಳುತ್ತೆ. 59 ಏನಂತ ಹೇಳುತ್ತೆ ಅಂದರೆ ಡೀಮ್ಡ್ ಪ್ರಾಫಿಟ್ಸ್ ಬಗ್ಗೆ ಹೇಳುತ್ತೆ. ಹಾಗಾದರೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಸೆಕ್ಷನ್ 56 ಚಾರ್ಜಿಂಗ್ ಸೆಕ್ಷನ್. ಅಂದರೆ ಯಾವ ಇನ್ಕಮ್ಗಳು ಇದರಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂದ್ಬಿಟ್ಟಿದೆ, ಯಾವ ಇನ್ಕಮ್ಸ್ಗಳು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ತಂದ್ಬಿಟ್ಟಿದೆ. ಅದರಲ್ಲಿ ಚಾರ್ಜಿಂಗ್ ಸೆಕ್ಷನ್ 56ನಲ್ಲಿ 2 ಸೆಕ್ಷನ್ ಬರುತ್ತೆ. ಒಂದು ಚಾರ್ಜಿಂಗ್ ಸೆಕ್ಷನ್ನ 56 ಸಬ್ಸೆಕ್ಷನ್ 1, ಇನ್ನೊಂದು ಚಾರ್ಜಿಂಗ್ ಸೆಕ್ಷನ್ 56 ಸಬ್ಸೆಕ್ಷನ್ 2. ಸೊ 56 ಸಬ್ಸೆಕ್ಷನ್ 2 ಏನಂತ ಹೇಳುತ್ತೆ, ಸ್ಪೆಸಿಫಿಕ್ ಇನ್ಕಮ್ಸ್ನ ಬಗ್ಗೆ ಹೇಳುತ್ತೆ. ಈ ಸ್ಪೆಸಿಫಿಕ್ ಇನ್ಕಮ್ಸ್ ಅಂತಂದರೆ ಇದೇ ಹೆಡ್ನಲ್ಲೇ ಬರಬೇಕು ಅಂತ ಹೇಳುತ್ತೆ. ಜನರಲ್ ಇನ್ಕಮ್ಸ್ ಅಂತ ಅಂದ್ಬಿಟ್ಟಿದೆ ಸೆಕ್ಷನ್ 56 ಸಬ್ಸೆಕ್ಷನ್ 1. ಇದು 4 ಹೆಡ್ನಲ್ಲಿ, ಅಂದರೆ ಎಕ್ಸಮ್ಷನ್ ಅಂಡರ್ ಸೆಕ್ಷನ್ 10ನಲ್ಲಿ ಒಳಪಟ್ಟಿರಬಾರ್ದು. ಮತ್ತು ಮೇಲೆ ಇರುವಂತಹ ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು, HP ಆಗಿರ್ಬೋದು, PGBP ಆಗಿರ್ಬೋದು, ಅಥವಾ ಕ್ಯಾಪಿಟಲ್ ಗೇನ್ಸಲ್ಲಿ ಆಗಿರ್ಬೋದು, ಈ 4 ಹೆಡ್ನಲ್ಲಿ ಬರಲಿಲ್ಲ ಅಂದರೆ ಅಂಥ ಇನ್ಕಮ್ಸ್ ಎಲ್ಲ ಸೆಕ್ಷನ್ 56 ಸಬ್ಸೆಕ್ಷನ್ 1 ಜನರಲ್ ಇನ್ಕಮ್ಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ದೆನ್ ಸ್ಟೂಡೆಂಟ್ಸ್, ಈ ಸ್ಪೆಸಿಫಿಕ್ ಇನ್ಕಮ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದು ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಓನ್ಲಿ ಅಂದ್ಬಿಟ್ಟಿದೆ. 5 ಇನ್ಕಮ್ ಇತ್ತು. PGBPನಲ್ಲಿ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ 3 ಇನ್ಕಮ್ ಇತ್ತು. ಮತ್ತು ಇನ್ಕಮ್ ಫ್ರಮ್ ಸ್ಯಾಲ್ರಿ ಮತ್ತು PGBP ಇವೆರಡರಲ್ಲೂ ಆಗಲಿಲ್ಲ ಅಂತಂದರೆ 1 ಇನ್ಕಮ್ ಇತ್ತು, ಅಂದರೆ ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ಸೊ ಇನ್ಕಮ್ಸ್ ಚಾರ್ಜಬಲ್ ಅಂಡರ್ ದಿಸ್ ಹೆಡ್ ಓನ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ಇದೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲೇ ಟ್ಯಾಕ್ಸಬಲ್ ಆಗೋದು ಅನ್ನೋದರಲ್ಲಿ ಫಸ್ಟ್ ಒನ್ ನಾನು ಹೇಳಿದ್ದು ಡಿವಿಡೆಂಡ್ ರಿಸೀವ್ಡ್ ಹೇಳಿದ್ದೆ. 2ನೇದು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಅಂದರೆ ಕ್ಯಾಶುವಲ್ ಇನ್ಕಮ್ಸ್ ಬಗ್ಗೆ ಹೇಳಿದ್ದು. 3ನೇದಿರೋದು ಗಿಫ್ಟ್ಸ್. ಹಾಗಾದರೆ ನಾವೀಗ ಗಿಫ್ಟ್ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡೋಣ ಸ್ಟೂಡೆಂಟ್ಸ್. ಹಾಗಾದರೆ ಗಿಫ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಅಕಸ್ಮಾತ್ ಏನಾದರೂ ಡೌಟ್ ಬಂತು ಅಂದರೆ ವಿಡಿಯೋನ ಒಂದು ಸ್ವಲ್ಪ ಹಿಂದಕ್ಕೆ ತಗೊಂಡು ಮುಂದಕ್ಕೆ ಹೋಗಿ ನೀಟಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಸೊ 1998ನಲ್ಲಿ ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಅಲ್ಲಿವರೆಗೂ ಇತ್ತು. 1998ನಲ್ಲಿ ಈ ಗಿಫ್ಟ್ ಆ್ಯಕ್ಟ್ ಅನ್ನೋದನ್ನು ಅಬಾಲಿಷ್ ಮಾಡಿದ್ರು. ನಂತರ 2004ನಲ್ಲಿ ಈ ಗಿಫ್ಟ್ ಟ್ಯಾಕ್ಸ್ ಅನ್ನೋದನ್ನು ರೀಇಂಟ್ರಡ್ಯೂಸ್ ಮಾಡಿದ್ರು. ಯಾವ ರೀತಿ ಇಂಟ್ರಡ್ಯೂಸ್ ಮಾಡಿದ್ರು? ಗಿಫ್ಟ್ ಟ್ಯಾಕ್ಸ್ ಅಂತ ಇಂಟ್ರಡ್ಯೂಸ್ ಮಾಡಿಲ್ಲ, ಇದನ್ನು ರೀಇಂಟ್ರಡ್ಯೂಸ್ ಮಾಡಿರೋದು ಒಂದು ಹೊಸ ಫಾರ್ಮ್ನಲ್ಲಿ ರೀಇಂಟ್ರಡ್ಯೂಸ್ ಮಾಡೋದು. ಅದನ್ನೇ ಟ್ಯಾಕ್ಸೇಷನ್ ಆಫ್ ಗಿಫ್ಟ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಯಾವುದೂ ಇಲ್ಲ ಈಗ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾವ ರೀತಿ ಇದು? ಗಿಫ್ಟ್ ಏನಾದರೂ ರಿಸೀವ್ ಮಾಡಿದ್ರೆ, ಗಿಫ್ಟ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್. ಸೊ ಇಂಡಿವಿಜುವಲ್ ಏನಾದರೂ ಗಿಫ್ಟ್ಸ್ ಏನಾದರೂ ರಿಸೀವ್ ಮಾಡಿದ್ರೆ ಆ ರಿಸೀವ್ ಯಾವ ರೀತಿ ಮಾಡ್ತಾನೆ, ಹೇಗೆ ಮಾಡ್ತಾನೆ, ಅದರ ಟ್ಯಾಕ್ಸೇಷನ್ ಯಾವ ರೀತಿ ಇರುತ್ತೆ ಅಂತಂದರೆ gifts received by an individual on the occasion of marriage. ಡಬಲ್ ಅಂಡರ್ಲೈನ್ ಮಾಡಬೇಕಾಗಿರೋದು his or her marriage.
ಅವನ ಅಥವಾ ಅವಳ ಮ್ಯಾರೇಜ್ನಲ್ಲಿ, ಅವಳ ಮ್ಯಾರೇಜಲ್ಲಿ ಅಥವಾ ಅವನ ಮ್ಯಾರೇಜಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಭಾಸ್ಕರ್. ಹಾಗಾದರೆ ಮಿಸ್ಟರ್ ಭಾಸ್ಕರ್ನ ಮದುವೆ ಆಗುವಂಥ ಸಂದರ್ಭದಲ್ಲಿ ಏನೇ ಗಿಫ್ಟ್ ಬಂದಿರಲಿ, ಏನು ಗಿಫ್ಟ್ ಬಂದಿರಲಿ, ಅದು ಕ್ಯಾಶ್ ಆಗಿರಲಿ ಅಥವಾ ಇನ್ ಕೈಂಡ್ ಆದರೂ ಆಗಿರಲಿ. ಇನ್ ಕೈಂಡ್ ಅಂದರೆ ಪ್ರಾಪರ್ಟಿ. ಪ್ರಾಪರ್ಟಿ ಅಂದ್ರೇನು? ಐದರ್ ಇಟ್ ಈಸ್ ಇನ್ ಮೂವಬಲ್ ಪ್ರಾಪರ್ಟಿ, ಅದು ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಇಮ್ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು. ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಇಮ್ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು. ಏನೇ ಗಿಫ್ಟ್ ಬರಲಿ, ಜ್ಞಾಪಕ ಇಟ್ಕೊಂಬಿಡಿ ಸ್ಟೂಡೆಂಟ್ಸ್, ಏನೇ ಗಿಫ್ಟ್ ರಿಸೀವ್ ಮಾಡಲಿ ಇನ್ ದ ಅಕೇಶನ್ ಆಫ್ ಮ್ಯಾರೇಜ್, ನಾಟ್ ಟ್ಯಾಕ್ಸಬಲ್. ಟ್ಯಾಕ್ಸಬಲ್ ಆಗೋದಿಲ್ಲ. ಅವನ ಅಥವಾ ಅವಳ ಮ್ಯಾರೇಜ್ ಸಂದರ್ಭದಲ್ಲಿ ಯಾರಿಂದಲೇ ಆಗಲಿ ಏನನ್ನೇ ಗಿಫ್ಟಾಗಿ ರಿಸೀವ್ ಮಾಡಲಿ, ಟೋಟಲಿ ನಾಟ್ ಟ್ಯಾಕ್ಸಬಲ್. ಎಕ್ಸೆಂಪ್ಟೆಡ್ ಅಲ್ಲ, ನಾಟ್ ಟ್ಯಾಕ್ಸಬಲ್ ಅಟ್ ಆಲ್. ನಾಟ್ ಟ್ಯಾಕ್ಸಬಲ್ ಅಟ್ ಆಲ್. ಅದು ಇನ್ಕಮ್ ಅಂತಲೇ ಟ್ರೀಟ್ ಮಾಡಲ್ಲ ಅಂತ ಅಂದಮೇಲೆ ಅದೇನಾಗಿರುತ್ತೆ? ಎಕ್ಸೆಂಪ್ಟೆಡ್ ಆಗಿರುತ್ತೆ. ಅದೇ ಅಕಸ್ಮಾತ್ ಏನಾದ್ರು ಬರ್ತ್ಡೇಗೆ ಏನಾದ್ರು ರಿಸೀವ್ ಮಾಡಿದ್ರೆ ಟ್ಯಾಕ್ಸಬಲ್ ಆಗಿರುತ್ತೆ. ಮ್ಯಾರೇಜ್ ಅಲ್ಲ, ಓನ್ಲಿ ಪ್ಯೂರ್ಲಿ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್, ನಾಟ್ ಟ್ಯಾಕ್ಸಬಲ್. ಆ್ಯನಿವರ್ಸರಿ, ಕೆಲವರು ಸಿಲ್ವರ್ ಜೂಬಿಲಿ ಅಥವಾ ಗೋಲ್ಡನ್ ಜೂಬಿಲಿ ಮಾಡ್ಕೊತಾರೆ, 50ನೇ ವರ್ಷದ ಆ್ಯನಿವರ್ಸರಿ ಮಾಡ್ಕೊತಾರೆ. ಆ ಆ್ಯನಿವರ್ಸರಿ ಅನ್ನೋದು ಮತ್ತಿನ್ನೊಂದ್ಸಲಿ ಮದುವೆ ಆಗೋದಲ್ಲ. ಅಥವಾ ನಾನು ಇವಾಗ ಗಿಫ್ಟ್ ಕೊಡೋದು ಟ್ಯಾಕ್ಸಬಲ್ ಆಗಬಾರ್ದು ಅಂದ್ಬಿಟ್ಟು ಇನ್ನೊಂದ್ಸಲಿ ಮದುವೆ ಆಗೋದಲ್ಲ. ಅರ್ಥ ಆಗ್ತಿದೆ ಅಂತ ನಾನು ಹೇಳ್ತಿರೋದು. ಸೊ ಈಗ ಒಂದು ಹೆಂಡತಿ ಇರುವಾಗಲೇ ಇನ್ನೊಂದು ಮದುವೆ ಆಗಿ ಗಿಫ್ಟ್ ಇಸ್ಕೊಳ್ಳೋವಂಥದ್ದು, ಅದು ಕೂಡ ಈ ಒಂದು ಮ್ಯಾರೇಜ್ ಅನ್ನೋದಕ್ಕೆ ಒಳಪಡಲ್ಲ. ಅದೇ ಅಕಸ್ಮಾತ್ ಏನಾದರೂ ಡೈವರ್ಸ್ ಆಗಿ ಇನ್ನೊಂದು ಮದುವೆ ಆಗುವಾಗ ಏನಾದರೂ ಕಾಣಿಕೆ ಬಂದರೆ ಆಗ ನಾಟ್ ಟ್ಯಾಕ್ಸಬಲ್. ಸೊ ಗಿಫ್ಟ್ಸ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್ ಆನ್ ದ ಅಕೇಶನ್ ಆಫ್ ಹಿಸ್ ಮ್ಯಾರೇಜ್ ಈಸ್ ನಾಟ್ ಟ್ಯಾಕ್ಸಬಲ್. ಅದು ಯಾರಿಂದನಾದರೂ ರಿಸೀವ್ ಮಾಡಲಿ ಅಥವಾ ಏನೇ ರಿಸೀವ್ ಮಾಡಲಿ, ನಾಟ್ ಟ್ಯಾಕ್ಸಬಲ್. ಅದೇ ಅದು ಬಿಟ್ಟು ಬೇರೆ ಗಿಫ್ಟ್ಸ್ ಏನಾದರೂ ಆಗಿದ್ದರೆ, ಗಿಫ್ಟ್ ಬೇರೆದಾಗಿದ್ದರೆ, ಯಾರಿಂದ ರಿಸೀವ್ ಮಾಡಿದರೆ, ರಿಸೀವ್ಡ್ ಫ್ರಮ್ ರಿಲೇಟಿವ್. ಎನಿ ಗಿಫ್ಟ್, ಎನಿ ಅದರ್ ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಈಸ್ ಆಲ್ಸೋ ನಾಟ್ ಟ್ಯಾಕ್ಸಬಲ್. ಎನಿ ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಈಸ್ ಆಲ್ಸೋ ನಾಟ್ ಟ್ಯಾಕ್ಸಬಲ್. ಐದರ್ ಇನ್ ಕ್ಯಾಶ್ ಆಗಿರ್ಬೋದು, ಇನ್ ಕೈಂಡ್ ಆಗಿರ್ಬೋದು, ಅಂದರೆ ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಇಮ್ಮೂವಬಲ್ ಪ್ರಾಪರ್ಟಿ ಆಗಿರ್ಬೋದು, ಏನೇ ಆಗಿರಲಿ ಅದಷ್ಟು ಕೂಡ ನಾಟ್ ಟ್ಯಾಕ್ಸಬಲ್. ಎನಿ ಅದರ್ ಪರ್ಸನಿಂದ ಗಿಫ್ಟ್ ರಿಸೀವ್ ಮಾಡ್ತಿದ್ರೆ, ಅಂದರೆ ಮ್ಯಾರೇಜ್ ಅಕೇಶನಲ್ಲಿ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ, ರಿಲೇಟಿವಿಂದ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಅವೆರಡು ನಾಟ್ ಟ್ಯಾಕ್ಸಬಲ್. ಬೇರೆ ಪರ್ಸನ್ನಿಂದ ಏನಾದರೂ ಗಿಫ್ಟ್ ಏನಾದ್ರು ರಿಸೀವ್ ಮಾಡ್ತಿದ್ರೆ, ಅದನ್ನು ಗಿಫ್ಟ್ ಏನಾದ್ರು ರಿಸೀವ್ ಮಾಡ್ತಿದ್ರೆ ಅದನ್ನು 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಏನು ಕ್ಯಾಟಗರಿ? ಒಂದು ಗಿಫ್ಟ್ ಇನ್ ಕ್ಯಾಶ್, ಗಿಫ್ಟ್ ಇನ್ ಕ್ಯಾಶ್. ಎರಡನೇದು ಇಮ್ಮೂವಬಲ್ ಪ್ರಾಪರ್ಟಿ. ಮೂರನೇದು ಮೂವಬಲ್ ಪ್ರಾಪರ್ಟಿ. ಏನಾಗಿರುತ್ತೆ? ಮೂವಬಲ್ ಪ್ರಾಪರ್ಟಿ. ಒಂದು ಇನ್ ಕ್ಯಾಶ್, ಇನ್ ಕೈಂಡ್ನಲ್ಲಿ 2, ಒಂದು ಮೂವಬಲ್ ಪ್ರಾಪರ್ಟಿ, ಇನ್ನೊಂದು ಇಮ್ಮೂವಬಲ್ ಪ್ರಾಪರ್ಟಿ. ಹಾಗಾದರೆ ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಆದರೆ ಏನಾಗುತ್ತೆ? ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಆದರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇಫ್ ಅಗ್ರಿಗೇಟ್ ವ್ಯಾಲ್ಯೂ ಎಕ್ಸೀಡ್ಸ್ 50,000. ಏನಿದು ಅಗ್ರಿಗೇಟ್ ವ್ಯಾಲ್ಯೂ? ಸೇ ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಅನ್ನೋ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ನನಗೆ 10,000 ಗಿಫ್ಟ್ ಕೊಟ್ಟಿದ್ದಾನೆ. ಮಿಸ್ಟರ್ ವೈ ಅನ್ನೋ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ನನಗೆ 20,000 ಗಿಫ್ಟ್ ಕೊಟ್ಟಿದ್ದಾನೆ. ಹಾಗಾದರೆ ಅಗ್ರಿಗೇಟ್ ಗಿಫ್ಟ್ 10,000 ಕೊಟ್ಟಿದ್ದಾನೆ, 50,000ಕ್ಕಿಂತ ಕಡಿಮೆ ಇದೆ, ಎಕ್ಸಮ್ಟೆಡ್. 20,000 ಗಿಫ್ಟ್ ಕೊಟ್ಟಿದ್ದಾನೆ, 50,000ಕ್ಕಿಂತ ಕಡಿಮೆ ಇದೆ, ಎಕ್ಸಮ್ಟೆಡ್. ಅದು ಇಂಡಿವಿಜುವಲ್, ಅದು ಅಗ್ರಿಗೇಟ್ ಅಂತ ಕರೆಯೋದಿಲ್ಲ. ಅಗ್ರಿಗೇಟ್ ಅಂದ್ರೆ ಅರ್ಥ ಏನು? ಈ ವರ್ಷ ನಿಮ್ಮ ಪ್ರೀವಿಯಸ್ ಇಯರ್ 18-19ನಲ್ಲಿ ನಿಮ್ಮ ಪ್ರೀವಿಯಸ್ ಇಯರ್ 18-19ನಲ್ಲಿ ಟೋಟಲ್ ಆಗಿ ಬಂದಿರುವಂಥ ಕ್ಯಾಶ್ ಗಿಫ್ಟ್ಸ್ ಎಷ್ಟು? ಯಾರಿಂದ ಅಲ್ಲ? ರಿಲೇಟಿವಿಂದ ಅಲ್ಲ. ಯಾವ ಸಂದರ್ಭದಲ್ಲಿ ಅಲ್ಲ? ಅವನ ಅಥವಾ ಅವಳ ಮ್ಯಾರೇಜ್ ಸಂದರ್ಭದಲ್ಲಿ ಅಲ್ಲ. ಅವೆರಡು ಬಿಟ್ಟು ಇನ್ನು ಮಿಕ್ಕಿರೋ ಅಂಥ ಕ್ಯಾಶ್ ಗಿಫ್ಟ್ಸ್ ಯಾರಿಂದನೇ ರಿಸೀವ್ ಮಾಡಿರಲಿ, ಯಾವಾಗೇ ರಿಸೀವ್ ಮಾಡಲಿ, ಅಷ್ಟು ಕ್ಯಾಶ್ನೆಲ್ಲ ಟೋಟಲ್ ಮಾಡಬೇಕು. ಅಗ್ರಿಗೇಟ್ ಅಂದರೆ
ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ರೆ 50,000 ಅಥವಾ 50,000 ಒಳಗಡೆ ಇದ್ದರೆ ಎಕ್ಸಮ್ಟೆಡ್. ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ. ಮಿಸ್ಟರ್ ಎ 10,000 ಗಿಫ್ಟ್ ಕೊಟ್ಟ, ಮಿಸ್ಟರ್ ಬಿ 40,000 ಗಿಫ್ಟ್ ಕೊಟ್ಟ. ಅಂದರೆ ಎಷ್ಟಾಗೋಯ್ತು ನಮ್ಗೆ ಆಲ್ರೆಡಿ? 50,000 ರೂಪಾಯಿ ಆಗೋಯ್ತು ನಮ್ಗೆ ಆಲ್ರೆಡಿ. 50,000 ರೂಪಾಯಿ ನಮ್ಗೆ ಆಲ್ರೆಡಿ ಏನಾಗಿದೆ? ಗಿಫ್ಟ್ ಆಗೋಗಿದೆ. ಅಂದರೆ ಇಷ್ಟೇ ಈ ವರ್ಷ ಗಿಫ್ಟ್ ಕೊಟ್ಟಿರೋದು ಅಂತಂದರೆ ಇದಿಷ್ಟು ಕೂಡ ಏನಾಗಿರುತ್ತೆ? 50,000 ಫುಲ್ಲು ಕೂಡ ಎಕ್ಸಮ್ಟ್ ಆಗುತ್ತೆ. ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಅಪ್ ಟು ₹50,000 ಈಸ್ ನಾಟ್ ಟ್ಯಾಕ್ಸಬಲ್ ಅಟ್ ಆಲ್, ಇನ್ ದಿ ಸೆನ್ಸ್ ಎಕ್ಸಮ್ಟೆಡ್ ಇಯರ್. ವೆರಾಸ್ ಮಿಸ್ಟರ್ ಸಿ ಅನ್ನೋನೊಬ್ಬ ಇದ್ದಾನೆ, ಅವನು ನಿಮಗೆ ₹1 50,000 ಆಗೋಗ್ಬಿಟ್ಟಿದೆ, ಅವನೇನಾದ್ರು ನಿಮಗೆ ₹1 ಏನಾದ್ರು ಕೊಟ್ಟುಬಿಟ್ರೆ ಟೋಟಲ್ ಗಿಫ್ಟ್ ಆಗಿದ್ದು ನಿಮಗೆ ₹50,001 ಆಯಿತು. ಅಂದರೆ 50,000 ಎಕ್ಸಿಡ್ ಆಯಿತು. ಹಾಗಾದರೆ ಹೋಲ್ ಆಫ್ ಸಚ್ ಅಮೌಂಟ್ ಏನಂತೆ? ಹೋಲ್ ಆಫ್ ಸಚ್ ಅಮೌಂಟ್ ಶಲ್ ಬಿ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ರಿಸಿಪಿಯೆಂಟ್. ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಹಾಗಾದರೆ ಇಷ್ಟು ₹50,001 ಏನಿದೆ, ಇಷ್ಟು ಅಮೌಂಟ್ ಮೇಲೆ ಅವ್ನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಇಷ್ಟು ಅಮೌಂಟು ಟ್ಯಾಕ್ಸಬಲ್. ಆಗ ನಾವು ಕಂಡುಹಿಡಿತಾ ಇದ್ದೇನೋ ಹೌ ಮಚ್ ಅಮೌಂಟ್ ಆಫ್ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಅಸೋಸಿ ಅಂತಂದರೆ ₹50,001 ಟ್ಯಾಕ್ಸಬಲ್. 50,000 ಆಗಿತ್ತು, 1,000 ಯಾರೋ ಗಿಫ್ಟ್ ಕೊಟ್ಟರು ಅಂತಂದರೆ 51,000 ಆಯಿತು. ಅಂದರೆ ಜಾಸ್ತಿ 50,000ಕ್ಕಿಂತ ಎಕ್ಸಿಡ್ ಆಯಿತು. ಅಂದರೆ 51,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. 51,000 ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಐ ಥಿಂಕ್ ಗಿಫ್ಟ್ ರಿಸೀವ್ಡ್ ಬೈ ಅನ್ ಇಂಡಿವಿಜುವಲ್ in cash is exempted if an aggregate gift does not exceed 50,000. If it exceeds 50,000, then whole of such amount is taxable. ಈ ಮಧ್ಯದಲ್ಲಿ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತ ಅನಿಸಿದೆ ಸ್ಟೂಡೆಂಟ್. ಕ್ಯಾಪಿಟಲ್ ಗೇನ್ನ ಕಾಂಪ್ಯೂಟ್ ಮಾಡುವಾಗ ನೀವು ಯಾರ ಪಾಯಿಂಟ್ ಆಫ್ ವ್ಯೂ ಟ್ಯಾಕ್ಸಬಲ್ ಆಗಿರುತ್ತೆ? ಯಾರು ಕ್ಯಾಶ್ನ ರಿಸೀವ್ ಮಾಡ್ತಾನೋ ಅದ್ರ ಪಾಯಿಂಟ್ ಆಫ್ ವ್ಯೂ. ಸೇಲ್ ಮಾಡ್ತಾನಲ್ವ, ಸೇಲ್ ಮಾಡಿದ್ರೆ ಅಸೆಟ್ ಹೋಗುತ್ತೆ, ಆದರೆ ಕ್ಯಾಶ್ ಯಾರಿಗೆ ಬರುತ್ತೆ? ಅವನಿಗೆ ಬರುತ್ತೆ. ಅವನಲ್ಲಿ ರಿಸಿಪಿಯೆಂಟ್ ಆಗಿರುತ್ತೆ. ಅವನ ಪಾಯಿಂಟ್ ಆಫ್ ವ್ಯೂನಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಬಲ್ ಆಗಿರುತ್ತೆ. ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ನಲ್ಲಿ ರಿಸಿಪಿಯೆಂಟ್ ಆಫ್ ಇನ್ಕಮ್ ಅಂದರೆ ಏನಾಗಿರುತ್ತೆ? ಇಲ್ಲಿ ಗಿಫ್ಟ್ ಡಿವಿಡೆಂಡ್ ರಿಸೀವ್ ಮಾಡೋನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ, ಇಂಟ್ರೆಸ್ಟ್ ರಿಸೀವ್ ಮಾಡೋನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ, ಕಾರ್ಡ್ ಗೇಮ್ಸಲ್ಲಿ ವಿನ್ ಆಗಿರೋನು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ. ಅದೇ ರೀತಿ ಗಿಫ್ಟ್ ರಿಸೀವ್ ಯಾರು ಮಾಡ್ತಾನೋ ಅವನ ಹ್ಯಾಂಡ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಯಾರು ಟ್ಯಾಕ್ಸ್ ಕಟ್ತಾನೋ ಅವನು ಟ್ಯಾಕ್ಸ್ ಕಟ್ಟುವಂಥ ಅಗತ್ಯ ಇರೋದಿಲ್ಲ. ಯಾರು ಗಿಫ್ಟ್ ಕೊಡ್ತಾನೋ ಅವನು ಟ್ಯಾಕ್ಸ್ ಕಟ್ಟುವಂಥ ಅಗತ್ಯ ಇಲ್ಲ. ಯಾರು ಗಿಫ್ಟ್ ರಿಸೀವ್ ಮಾಡ್ತಾರೋ ಅವರು ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಈಸ್ ಎಕ್ಸಮ್ಟೆಡ್ ಅಪ್ ಟು ₹50,000. ನೆಕ್ಸ್ಟ್ ಎರಡನೇದು ನೋಡೋಣ, ಮೂವಬಲ್ ಪ್ರಾಪರ್ಟಿ. ಹಾಗಾದರೆ ಮೂವಬಲ್ ಪ್ರಾಪರ್ಟಿ ಎರಡನೇದು. ಮೂವಬಲ್ ಪ್ರಾಪರ್ಟಿ ಎರಡು ಥರ ಆಗಿರುತ್ತೆ. ಏನು ಎರಡು ಥರ ಇರುತ್ತೆ? ಒಂದು ವಿತೌಟ್ ಕನ್ಸಿಡ್ರೇಷನ್, ಇನ್ನೊಂದು ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್, ಅಥವಾ ನೋ ಕನ್ಸಿಡ್ರೇಷನ್ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್. ಅಥವಾ ನಿಮಗೆ ಇನ್ನೊಂದು ಭಾಷೆನ ಇಲ್ಲಿ ಉಪಯೋಗಿಸ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗಲಿ ಅಂದ್ಬಿಟ್ಟಿದೆ. ಇದೇ ನೀವೆಲ್ಲೂ ಉಪಯೋಗಿಸೋಕೆ ಹೋಗಬೇಡಿ, ಆದರೆ ನೀವು ತಲೆ ಒಳಗಡೆ ಇಟ್ಕೊಳ್ಳಿ. ಫ್ರೀ, ಇನ್ನೊಂದು ಡಿಸ್ಕೌಂಟ್. ಫ್ರೀ, ಇನ್ನೊಂದು ಡಿಸ್ಕೌಂಟ್. ಫ್ರೀ ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಗೋಲ್ಡ್ ಇದೆ, ಗೋಲ್ಡ್ ಇದೆ, ಮಿಸ್ಟರ್ ಎಕ್ಸ್ ಅಂದ್ಕೊಳ್ಳಿ. ಹಾಗಾದರೆ ಮಿಸ್ಟರ್ ಎಕ್ಸ್ಗೆ ನಾನು ಗೋಲ್ಡ್ ಅಥವಾ ಜ್ಯುವೆಲರಿನ ಗಿಫ್ಟ್ ಹಾಕ್ಕೊಡ್ತೀನಿ. ಏನು ಮಾಡ್ತೀನಿ? ನಾನು ಗಿಫ್ಟ್ ಹಾಕ್ಕೊಡ್ತೀನಿ. ಹಾಗಾದರೆ ಗಿಫ್ಟಾಗಿ ನಾನು ಕೊಟ್ಟಾಗ ಅವನಿಗೆ ಟ್ಯಾಕ್ಸಬಲ್ ಆಗಿರುತ್ತೆ. ಗಿಫ್ಟಾಗಿ ಕೊಟ್ಟಿದ್ದೀನಿ ಅಂದರೆ ಅರ್ಥ ಅವನ ಹತ್ರ ಕ್ಯಾಶ್ ಇಸ್ಕೊಂಡಿಲ್ಲ. ಗಿಫ್ಟ್ ಅನ್ನೋದೇ ಏನಾಗಿರುತ್ತೆ? ಅದೊಂಥರ ಫ್ರೀ ಆಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಅವನ ಹತ್ರ ಏನನ್ನೂ ರಿಸೀವ್ ಮಾಡಿದ ಹಾಗೆ. ಏನು ಹೇಳಿದೆ? ಅವನ ಹತ್ರ ಏನನ್ನೂ ರಿಸೀವ್ ಮಾಡಿರೋ ಹಾಗೆ ಜ್ಯುವೆಲರಿನ ಅವನು ಕೊಟ್ಟುಬಿಟ್ರು. ವಾಟ್ ವಿ ಕಾಲ್ಡ್ ಆಸ್ ಫ್ರೀ, ದಟ್ ಈಸ್ ನೋ ಕನ್ಸಿಡ್ರೇಷನ್, ಆರ್ ಅದರ್ವೈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ವಿತೌಟ್ ಕನ್ಸಿಡ್ರೇಷನ್.
ವಿತೌಟ್ ಕನ್ಸಿಡ್ರೇಷನ್ ಏನಾದರೂ ಮೂವಬಲ್ ಪ್ರಾಪರ್ಟಿ ಏನಾದರೂ ರಿಸೀವ್ ಏನಾದರೂ ಮಾಡಿದರೆ ಎಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ ಅಂತಂದರೆ FMV ಅಂದರೆ ಅರ್ಥ ಏನು, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ ₹50,000. ಇಫ್ ಅ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 50,000 ದೆನ್ ಎಷ್ಟು ಟ್ಯಾಕ್ಸಬಲ್ ಆಗಿರುತ್ತೆ ಅಂದರೆ FMV ಟ್ಯಾಕ್ಸಬಲ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇನ್ ಕ್ಯಾಶ್ ಯಾವ ರೀತಿ ಹೇಳಿದ್ರೋ ಏನೋ ಅಗ್ರಿಗೇಟ್ ಅಮೌಂಟ್ ಅಷ್ಟು ಅಗ್ರಿಗೇಟ್ ಮಾಡ್ಕೊಬೇಕು. ಈ ವರ್ಷದ್ದೆಲ್ಲ ಅಗ್ರಿಗೇಟ್ ಮಾಡ್ಕೊಬೇಕು. ಏನನ್ನ ಮೂವಬಲ್ ಪ್ರಾಪರ್ಟಿ ಏನಾದರೂ ನಿಮಗೆ ಏನೇನು ಗಿಫ್ಟ್ ಬಂದಿದೆ, ಯಾರ್ಯಾರು ಗಿಫ್ಟ್ ಬಂದಿದೆ, ಯಾರ್ಯಾರಿಂದ ಗಿಫ್ಟ್ ಬಂದಿದೆ ಅನ್ನೋದನ್ನೆಲ್ಲ ಟೋಟಲ್ ಮಾಡಬೇಕು. ಆ ಟೋಟಲ್ ಮಾಡಿದ ಮೇಲೆ 50,000ಗಿಂತ ಏನಾದರೂ ಜಾಸ್ತಿ ಇದ್ದರೆ ಟ್ಯಾಕ್ಸಬಲ್. ಸುಮ್ಮನೆ ಉದಾಹರಣೆಗೆ ಹೇಳಬೇಕು ಅಂದರೆ ಮಿಸ್ಟರ್ ಎ ನನಗೊಂದು ಜ್ಯುವೆಲರಿ ಕೊಟ್ಟಿದ್ದಾನೆ. ಮಿಸ್ಟರ್ ಎ ನನಗೇನು ಮಾಡಿದ್ದಾನೆ, ಜ್ಯುವೆಲರಿ ಕೊಟ್ಟಿದ್ದಾನೆ. ಎಷ್ಟು? 20,000. ಮಿಸ್ಟರ್ ಬಿ ಕೊಟ್ಟಿದ್ದಾನೆ ನನಗೆ ಏನು ಕೊಟ್ಟಿದ್ದಾನೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾನೆ, ಒಂದು 20,000 ಕೊಟ್ಟಿದ್ದಾನೆ. ಮಿಸ್ಟರ್ ಸಿ ನನಗೆ ಪೇಂಟಿಂಗ್ಸ್ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, ಒಂದು 10,000 ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಅಂದರೆ ಟೋಟಲ್ ಎಷ್ಟಾಯಿತು, ಟೋಟಲ್ ಅಗ್ರಿಗೇಟ್ ಮಾಡಬೇಕು. ಇವೆಲ್ಲ ಏನೋ ಮೂವಬಲ್ ಪ್ರಾಪರ್ಟಿ. ಹೆಂಗೆ ಕೊಟ್ಟಿರೋದು, ಇದು ವಿತೌಟ್ ಕನ್ಸಿಡ್ರೇಷನ್ ಕೊಟ್ಟಿರೋದು. ವಿತೌಟ್ ಕನ್ಸಿಡ್ರೇಷನ್ ಇರೋದನ್ನೇ ಎಲ್ಲ ಟೋಟಲ್ ಹಾಕಬೇಕು. ಟೋಟಲ್ ಹಾಕಿದ್ರೆ ಬರೋದು 50,000. ಅಂದರೆ 50,000 ಎಕ್ಸಿಡ್ ಆಗಿಲ್ಲ, ಹಾಗಾದ್ರೆ ನಾನು ಇದಕ್ಕೆ ಮೇಲೆ ಟ್ಯಾಕ್ಸ್ ಕಟ್ಟೋ ಆಗಿಲ್ಲ. ಮಿಸ್ಟರ್ ಎಕ್ಸ್ ಅನ್ನೋ ಒಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಕ್ಲೋಸ್ ಫ್ರೆಂಡು, ಬಹಳ ಹಿತೈಷಿ. ಅವನೇನು ಮಾಡ್ತಾನೆ, ಒಂದು ಸೆಕ್ಯೂರಿಟಿ ಕೊಡ್ತಾನೆ ಅಥವಾ ಶೇರ್ ಕೊಡ್ತಾನೆ. ಶೇರ್ ಎಷ್ಟೊತ್ತು ಕೊಡ್ತಾನೆ ಅಂದರೆ ₹1,000 ಶೇರ್ ಕೊಡ್ತಾನೆ. ಹಾಗಾದರೆ ಅಗ್ರಿಗೇಟ್ ಎಷ್ಟಾಗೋಯ್ತು ನಮ್ಮದು, ಈ ವರ್ಷದ್ದು 51,000 ಆಯಿತು. ಹಾಗಾದರೆ ಈ ₹51,000 ಅಷ್ಟು ಕೂಡ ₹51,000 ಬೆಲೆ ಬಾಳೋ ಅಷ್ಟು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಅವನು ಹೇಳೋ ಬೆಲೆ ಅಲ್ಲ, ಅವತ್ತಿನ ದಿವಸ ಗಿಫ್ಟ್ ಕೊಡುವಂತಹ ದಿನ ಅದರ FMV ಎಷ್ಟಿದೆಯೋ ಅಷ್ಟು ಟ್ಯಾಕ್ಸಬಲ್. ಮಿಸ್ಟರ್ ಜೆ ಒಂದು ಜ್ಯುವೆಲರಿ ಕೊಡ್ತಾ ಇದ್ದಾನೆ, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅವನು ನನಗೆ ಗಿಫ್ಟ್ ಕೊಟ್ಟಿರುವಂಥ ದಿನ 20,000 ಇದೆ, ಹಾಗಾದರೆ 20,000. ಮಿಸ್ಟರ್ ಬಿ ಅನ್ನೋನು ನನಗೆ ಡ್ರಾಯಿಂಗ್ ಕೊಡ್ತಾ ಇದ್ದಾನೆ, ಅದರ ಬೆಲೆ ಗಿಫ್ಟ್ ಕೊಡೋ ದಿನ ಫೇರ್ ಮಾರ್ಕೆಟ್ ಬೆಲೆ ಇದ್ದಿದ್ದು 20,000. ಅದೇ ರೀತಿ ಇದು 10,000, ಇದು 1,000. ಅಂದರೆ ಟೋಟಲಾಗಿ ಎಷ್ಟಾಯಿತು, ₹51,000 ಆಯಿತು. ಎಷ್ಟಾಯಿತು, ₹51,000 ಆಯಿತು. ₹51,000 ಫುಲ್ಲು ಟ್ಯಾಕ್ಸಬಲ್ ಆಗುತ್ತೆ. ಫುಲ್ಲಿ ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಅಸೋಸಿ ಆರ್ ರಿಸಿಪಿಯೆಂಟ್. ಹಾಗಾದರೆ ಗಿಫ್ಟ್ ಇನ್ ಕ್ಯಾಶ್ ಆಗಿದರೆ 50,000ಕ್ಕಿಂತ ಜಾಸ್ತಿ ಆಗಿದ್ದರೆ ಅಗ್ರಿಗೇಟ್, 50,000ಕ್ಕಿಂತ ಜಾಸ್ತಿ ಇದ್ದರೆ ಫುಲ್ಲಿ ಟ್ಯಾಕ್ಸಬಲ್. ಅದೇ ರೀತಿ ಇಲ್ಲೂ ಅಷ್ಟೇ ಮೂವಬಲ್ ಪ್ರಾಪರ್ಟಿ ಆಗಿತ್ತು ಅಂತಂದರೆ ನೋ ಕನ್ಸಿಡ್ರೇಷನ್, ವಿತೌಟ್ ಎನಿ ಕನ್ಸಿಡ್ರೇಷನ್ ಏನಾದ್ರು ಗಿಫ್ಟ್ ಏನಾದ್ರು ಬರ್ತಾ ಇದ್ದರೆ ಏನಾಗಿರುತ್ತೆ, 50,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಅದರ FMV ಟೋಟಲ್ ಅಮೌಂಟ್ ಅಷ್ಟು ಕೂಡ ಟೋಟಲ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್, ಹೋಲ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಅದೇ ರೀತಿಯಲ್ಲಿ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್. ಏನು ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್? ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಇದ್ದಾನೆ, ಮಿಸ್ಟರ್ ಎ ನನ್ನ ಸ್ಟೂಡೆಂಟ್. ಅವನ ಹತ್ರ ನಾನು ಹಂಚ್ಕೊಂಡೆ. ಏನಂತ ವಿಚಾರ ಹಂಚ್ಕೊಂಡೆ, ನೋಡು ಮಿಸ್ಟರ್ ಎ ನಾನೊಂದು ಜ್ಯುವೆಲರಿ ತೊಗೊಬೇಕಾಗಿದೆ, ಈಗ ರೇಟ್ ನೋಡಿದ್ರೆ ಅಷ್ಟಾಗಿದೆ, ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಅವನಿದ್ದುಕೊಂಡು ಏನು ಹೇಳ್ತಾನೆ, ನೋಡಿ ಸರ್, ಈಗಿರುವಂತಹ FMV ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈ ಜ್ಯುವೆಲರಿ ನನ್ನ ಹತ್ರ ಇದೆ ನೋಡಿ, ಜ್ಯುವೆಲರಿ ಇದು ಅಥವಾ ಇದಿದೆ ಅಂತ ಹೇಳ್ತಾನೆ. ಜ್ಯುವೆಲರಿ ಇದು 3 lakhsದು ನಾನು ನಿಮಗೆ ಅಂತ ಅಂದ್ಬಿಟ್ಟಿದೆ, ನಾನು ಇದನ್ನು 2 lakhsಗೆ ನಿಮಗೆ ಕೊಡ್ತೀನಿ ಸರ್ ಅಂತ ಹೇಳ್ತಾನೆ. ಹೌದಾ, ಹಾಗಾದರೆ ಕೊಡು ಅಂತ ಹೇಳಿ ನಾನು 2 lakh ಕನ್ಸಿಡ್ರೇಷನ್ ಕೊಟ್ಟು ಈ ಜ್ಯುವೆಲರಿ ತೊಗೊಂಡೆ. ಹಾಗಾದ್ರೆ ಇದು ಫ್ರೀ ಅಲ್ಲ, ನನಗಿದು ಫ್ರೀ ಅಲ್ಲ. ಅದೇ ಅಕಸ್ಮಾತ್ ನಾನೇನಾದ್ರು ಮಿಸ್ಟರ್ ಎ ಹತ್ರಕ್ಕೆ ಹೋಗಿ, ಮಿಸ್ಟರ್ ಎ ನಾನು ಜ್ಯುವೆಲರಿ ತೊಗೊಬೇಕು, ಈ ರೇಟ್ ನೋಡೋದು ಇಷ್ಟಾಗಿದೆ ಅಂತ ತಂದರೆ ಅವನಿದ್ದುಕೊಂಡು, ಗುರುಗಳೇ ತಗೊಳ್ಳಿ, 3 lakhs rupees ಅಷ್ಟು ಬೆಲೆ ಬಾಳೋ ಜ್ಯುವೆಲರಿ ಇದು, ನೀವು ಫ್ರೀಯಾಗಿ ತಗೊಳ್ಳಿ
ಅಂತಂದಾಗ ನೀವೇನು ಕೊಡೋಕೋಬೇಡಿ ಗುರುಗಳೇ, ನೀವು ತಗೊಳ್ಳಿ, ನೀವು ಚೆನ್ನಾಗಿರ್ರಿ ಅಂತ ಅವ್ನು ಕೊಟ್ರ ಅಂತಂದರೆ ಅದನ್ನು ಆ 3 lakh rupees ಅಷ್ಟು ಏನಂತ ಕರಿತೀರ, ವಿತೌಟ್ ಕನ್ಸಿಡ್ರೇಷನ್ ಅಥವಾ ನೋ ಕನ್ಸಿಡ್ರೇಷನ್. ಅದನ್ನೇ ನಾನು ಏನಂತ ನನಗೂ ನಿಮಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಹೇಳ್ಬಿಟ್ಟಿದೆ, ನಿಮ್ಮ ತಲೆ ಒಳಗಡೆ ಇಳೀಲಿ ಅಂತ ತಂದುಬಿಟ್ಟಿದೆ. ಏನಂತ ಹೇಳಿದೆ, ಫ್ರೀ ಅಂತ ಹೇಳಿದೆ. ಏನಂತ ಹೇಳಿದೆ, ಫ್ರೀ. ಹಾಗಾದರೆ ಫ್ರೀಯಾಗಿ ಅವನು 3 ಲಕ್ಷ ರೂಪಾಯಿ ಕೊಟ್ಟರೆ ಅದರ FMV ಇದಿದಷ್ಟು, ಫೇರ್ ಮಾರ್ಕೆಟ್ ವ್ಯಾಲ್ಯೂ 3 lakhs ಇದ್ದಿದ್ದು ಅಷ್ಟು ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಇಫ್ ಇಟ್ ಎಕ್ಸೀಡ್ಸ್ 50,000. ಹೌದು, 50,000 FMVಗಿಂತ ಜಾಸ್ತಿ ಇದೆಯಾ ನೋಡಿ, ಹೌದು ಇದೆ. ಆದರೆ ಜ್ಞಾಪಕ ಮಾಡ್ಕೊಳ್ಳಿ, ಅಗ್ರಿಗೇಟ್. ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲೇನಂತ ಹೇಳ್ದ ಅವನು, ಮಿಸ್ಟರ್ ಎ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 3 lakhs, ಇದು ತಗೊಳ್ಳಿ ಗುರುಗಳೇ, ನೀವು ನಂಗೆ 2 ಲಕ್ಷ ಕೊಡಿ ಸಾಕು, ತಗೋಪ್ಪ 2 ಲಕ್ಷ. ಹಾಗಾದರೆ ನನಗಿವಾಗ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಇದು ಅಂದರೆ ಇನ್ಅಡಿಕ್ವೇಟ್ ಕನ್ಸಿಡರೇಷನ್. 3 ಲಕ್ಷಕ್ಕೆ ಬದಲಾಗಿ 2 ಲಕ್ಷಕ್ಕೆ ಕೊಟ್ಟಿದ್ದಾನೆ ನಾನು. 3 ಲಕ್ಷಕ್ಕೆ ಬದಲಾಗಿ ಏನು ಕೊಟ್ಟಿದ್ದಾನೆ ಅವನು, 2 ಲಕ್ಷ ಕೊಟ್ಟಿದ್ದಾನೆ. 2 ಲಕ್ಷಕ್ಕೆ ನಮಗೆ ಕೊಟ್ಟಿದ್ದಾನೆ. ಹಾಗಾದರೆ 3 ಲಕ್ಷಕ್ಕೆ ಬದಲಾಗಿ 2 ಲಕ್ಷ ಕೊಟ್ಟಿದ್ದಾನೆ ಅಂದರೆ ನನಗೆ ಎಷ್ಟು ಅಮೌಂಟ್ ಅಷ್ಟು ಗಿಫ್ಟ್ ಆಯಿತು, 1 lakh rupees ಅಷ್ಟು ನನಗೆ ಬೆನಿಫಿಟ್ ಆಯಿತು. ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಆಯಿತು, ಬೆನಿಫಿಟ್ ಆಯಿತು. ಫೇರ್ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಇನ್ಅಡಿಕ್ವೇಟ್ ಕನ್ಸಿಡರೇಷನ್ ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಸೇಲ್ ಕನ್ಸಿಡ್ರೇಷನ್ ಅಥವಾ ಕನ್ಸಿಡ್ರೇಷನ್ನ ಲೆಸ್ ಮಾಡಿದ್ರೆ ಬರುವಂತಹ ಅಮೌಂಟ್ 50,000ಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ, 50,000ಕ್ಕಿಂತ ಏನಾದರೂ ಜಾಸ್ತಿ ಇದ್ದರೆ ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂದರೆ ಎಷ್ಟು ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ ಅಂದರೆ, ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಕನ್ಸಿಡ್ರೇಷನ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಅಂದರೆ ಇಲ್ಲಿ ಉದಾಹರಣೆಗೆ 3 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳೋದನ್ನು ಅವನು 2 ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ದಾನೆ. ಅಂದರೆ ನನಗೆ ಬೆನಿಫಿಟ್ ಎಷ್ಟಾಯಿತು, 1 lakh ಆಯಿತು. 1 lakh ಅನ್ನೋದೇನಾಯಿತು, 50,000ಗಿಂತ ಏನಾಯಿತು, ಜಾಸ್ತಿ ಆಯಿತು. ಅಂದರೆ 1 lakh ಅನ್ನೋದು ಫುಲ್ಲು ಕೂಡ ಏನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರುತ್ತೆ. ಇನ್ನೊಂದು ಉದಾಹರಣೆ ತಗೊಂಡು ಏನು ಅಂತಂದರೆ, ಮಿಸ್ಟರ್ ಎ ಅನ್ನೋನು ನನಗೊಂದು ಗಿಫ್ಟ್ ಕೊಟ್ಟ. ಏನು, ಜ್ಯುವೆಲರಿ ಗಿಫ್ಟ್ ಕೊಟ್ಟ. ಎಷ್ಟರದ್ದು ಕೊಟ್ಟ, 50,000 ರೂಪಾಯಿ ಬೆಲೆ ಬಾಳುವ FMV ಇದೆ. ಅದು ನನಗೆ ಅವನು ಕೊಟ್ಟಿದ್ದು 20,000 ರೂಪಾಯಿ ಆ್ಯಕ್ಚುಯಲ್ ಕನ್ಸಿಡ್ರೇಷನ್. ಹಾಗಾದರೆ ನನಗೆ ಲಾಭ ಎಷ್ಟಾಯಿತು, ಎಷ್ಟು ನನಗೆ ಬಿಟ್ಟು ಕೊಟ್ಟ, 30,000. ಹಾಗಾದರೆ ಈ ವರ್ಷ ನನಗೆ ಒಂದೇ ಗಿಫ್ಟ್ ಬಂದಿರೋದು. ಸೊ ಈ 30,000 ಅನ್ನೋದು 50,000ಕ್ಕಿಂತ ಏನಾಗಿದೆ, ಕಡಿಮೆ ಇದೆ. ಸೊ 30,000 ಅನ್ನೋದು ಏನಾಗಿರುತ್ತೆ, ಎಕ್ಸೆಂಪ್ಟ್ ಆಗಿರುತ್ತೆ. ಅದೇ ಉದಾಹರಣೆ ಚೇಂಜ್ ಮಾಡೋದಾದರೆ, ಎ ಜೊತೆಗೆ ಮಿಸ್ಟರ್ ಬಿನೂ ನನಗೆ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ, ಒಂದು ಪೇಂಟಿಂಗ್ ಕೊಟ್ಟಿದ್ದಾನೆ. ಎಷ್ಟು ಬೆಲೆ ಬಾಳೋದು, 80,000 ರೂಪಾಯಿ ಬೆಲೆ ಬಾಳೋ ಪೇಂಟಿಂಗ್ ಕೊಟ್ಟಿದ್ದಾನೆ. ನನ್ನ ಹತ್ರ ಅವನು ಬರೀ 20,000 ಇಸ್ಕೊಂಡಿದ್ದಾನೆ. ಹಾಗಾದರೆ ನನಗೆ ಎಷ್ಟು ಕನ್ಸೆಷನ್ ಸಿಕ್ತು, ನನಗೆಷ್ಟು ಬೆನಿಫಿಟ್ ಆಯಿತು, ನನಗೆಷ್ಟು ಗಿಫ್ಟ್ ಸಿಕ್ದಂಗೆ ಆಯಿತು, ನನಗೆಷ್ಟು ಡಿಸ್ಕೌಂಟ್ ಸಿಕ್ದಂಗೆ ಆಯಿತು, ನನಗೆಷ್ಟು ಇನ್ಕಮ್ ಆಯಿತು. ಎಷ್ಟು ಇನ್ಕಮ್ ಆಯಿತು, 60,000 ಆಯಿತು. ಹಾಗಾದರೆ ಕೆಲವರು ಹೇಳ್ತಾರೆ 30,000 ಇದು 50,000ಕ್ಕಿಂತ ಕಡಿಮೆ ಇದೆ, ಸೊ ಇದು ಎಕ್ಸಮ್ಟ್ ಆಗಿಬಿಡುತ್ತೆ. ಈ 60,000 50,000ಕ್ಕಿಂತ ಜಾಸ್ತಿ ಇದ್ದರೆ ಈ 60,000 ಟ್ಯಾಕ್ಸಬಲ್ ಆಗುತ್ತೆ. ನೋ, ನೆವರ್. ನಾನು ಅದಕ್ಕೇ ಅವರಿಂದ ಪದ ಉಪಯೋಗಿಸ್ತಾ ಇದ್ದೀನಿ, ಅಗ್ರಿಗೇಟ್. ಏನು ಪದ ಉಪಯೋಗಿಸ್ತಾ ಇರೋದು, ಅಗ್ರಿಗೇಟ್. ಹಾಗಾದರೆ ಅಗ್ರಿಗೇಟ್ ಅಂದರೆ ಈ ವರ್ಷದಲ್ಲಿ ನನಗೆ ಟೋಟಲ್ ಆಗಿ ಬಂದಿರೋದೆಷ್ಟು, 90,000 ಬೆನಿಫಿಟ್ ಆಗಿರೋದು ಮೂವಬಲ್ ಪ್ರಾಪರ್ಟಿಯಿಂದ ವಿತ್ ಕನ್ಸಿಡ್ರೇಷನ್. ಹಾಗಾದರೆ ಈ 90,000 ಹೋಲ್ ಆಫ್ ದಿಸ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಇಷ್ಟು ಅಮೌಂಟು ಕೂಡ ಏನಾಗಿರುತ್ತೆ, ಟ್ಯಾಕ್ಸಬಲ್ ಆಗಿರುತ್ತೆ. ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂದರೆ ಟೋಟಲ್ ಅಗ್ರಿಗೇಟ್ ಅಮೌಂಟ್ ಬೆನಿಫಿಟ್ ರಿಸೀವ್ಡ್ ಬೈ ದ ರಿಸಿಪಿಯೆಂಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಹಾಗಾದರೆ ಕನ್ಕ್ಲೂಡ್ ಮಾಡಿ ನಾವು ಹೇಳ್ಬೋದು ಅಂತಂದರೆ, ಮೂವಬಲ್ ಪ್ರಾಪರ್ಟಿನಲ್ಲಿ ನೋ ಕನ್ಸಿಡ್ರೇಷನ್ ಆಗಿದೆ. ಮೂವಬಲ್ ಪ್ರಾಪರ್ಟಿನಲ್ಲಿ ನೋ ಕನ್ಸಿಡ್ರೇಷನ್ ಅಂದರೆ ವಿತೌಟ್ ಕನ್ಸಿಡ್ರೇಷನ್. ಕನ್ಕ್ಲೂಡ್ ಮಾಡಿ ಹೇಳೋದೇ ಆದರೆ, ನೋ ಕನ್ಸಿಡ್ರೇಷನ್ ಮೂವಬಲ್ ಪ್ರಾಪರ್ಟಿ ಏನಾದ್ರು ವಿತೌಟ್ ಎನಿ ಕನ್ಸಿಡ್ರೇಷನ್ ಏನಾದ್ರು ಬಂದಿತ್ತು ಅಂತಂದರೆ, ಮೋರ್ ದ್ಯಾನ್ 50,000 ಏನಾದ್ರು FMV ಇತ್ತು ಅಂತಂದರೆ, ಸೊ ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಇನ್ ಅಗ್ರಿಗೇಟ್ ಅಂದರೆ ನಿಮಗೆ ಅರ್ಥ ಆಯಿತು ಅನಿಸುತ್ತೆ.
ಅದೇ ರೀತಿಯಲ್ಲಿ ಲೆಸ್ ಕನ್ಸಿಡ್ರೇಷನ್, ವಿತೌಟ್ ಕನ್ಸಿಡ್ರೇಷನ್ ಅಥವಾ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಅಂದರೆ ಒಂದು ಬೆಲೆ ಬಾಳುವಂತಹ ವಸ್ತುವಿಗೆ ಅದಕ್ಕಿಂತ ಕಡಿಮೆ ಬೆಲೆಗೆ ಏನಾದರೂ ರಿಸೀವ್ ಮಾಡಿದರೆ ಅದು ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಆಗಿರುತ್ತೆ. ಆ ಎಫ್ ಎಮ್ ವಿ ಏನಿದೆಯೋ ಆ ಎಫ್ ಎಮ್ ವಿನಲ್ಲಿ ಸೇಲ್ ಕನ್ಸಿಡ್ರೇಷನ್ ಅಂದರೆ ಕನ್ಸಿಡ್ರೇಷನ್ನ ಲೆಸ್ ಮಾಡಿದ್ಮೇಲೆ ಬರೋದೇನಾದರೂ 50,000ಗಿಂತ ಏನಾದರೂ ಜಾಸ್ತಿ ಇದ್ದರೆ ಆ ಎಷ್ಟು ಅಮೌಂಟ್ ಇದೆಯೋ ಓಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಅಂದರೆ ಉದಾಹರಣೆಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮೈನಸ್ ಕನ್ಸಿಡ್ರೇಷನ್, ಇವೆರಡರಲ್ಲಿರುವಂಥ ಡಿಫ್ರೆನ್ಸ್ ಅಮೌಂಟ್ 50,000ಕ್ಕಿಂತ ಎಕ್ಸಿಡ್ ಆಗಿತ್ತು ಅಂತಂದರೆ ಫುಲ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ದಿಸ್ ಅಮೌಂಟ್ ಈಸ್ ಟ್ಯಾಕ್ಸಬಲ್. ಹಾಗಾದರೆ ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಆಗಿತ್ತು ಅಂದರೆ 50,000ಗಿಂತ ಎಕ್ಸಿಡ್ ಆಗಿತ್ತು ಅಂದರೆ ಫುಲ್ಲಿ ಟ್ಯಾಕ್ಸಬಲ್ ಇನ್ ಅಗ್ರಿಗೇಟ್. ಹಾಗಾದರೆ ಮೂವಬಲ್ ಪ್ರಾಪರ್ಟಿ ಮತ್ತು ಕ್ಯಾಶ್ ಇವೆರಡೂ ಕೂಡ ಇನ್ ಅಗ್ರಿಗೇಟಲ್ಲಿ ಮಾಡಬೇಕು. ಆದರೆ ಇಮ್ಮೂವಬಲ್ ಪ್ರಾಪರ್ಟಿ ಏನಿದೆ ಅದು ಸೇಮ್ ಕ್ಯಾಟಗರಿ, ನೋ ಕನ್ಸಿಡ್ರೇಷನ್, ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್. ಇದು ಇಂಡಿವಿಜುವಲ್ ಆಗಿ ಮಾಡಬೇಕಾಗಿರುತ್ತೆ. ಇಂಡಿವಿಜುವಲ್ ಅಂದರೆ ಒಂದೊಂದೇ, ಸಿಂಗಲ್ ಗಿಫ್ಟ್ ಏನಂತ ಹೇಳ್ತಾನೆ, ನೋ ಕನ್ಸಿಡ್ರೇಷನ್ ಅಂದರೆ ನಾನು ನಿಮ್ಮ ಭಾಷೆಯಲ್ಲಿ ಫ್ರೀಯಾಗಿ ಕೊಟ್ಟರು. ಹಾಗಾದರೆ ಅಲ್ಲಿ ಅಂದರೆ ಮೂವಬಲ್ ಪ್ರಾಪರ್ಟಿನಲ್ಲಿ ಫ್ರೀಯಾಗಿ ಯಾರಾದರೂ ಕೊಟ್ಟರೆ ಮೂವಬಲ್ ಪ್ರಾಪರ್ಟಿನ ಫೇರ್ ಮಾರ್ಕೆಟ್ ವ್ಯಾಲ್ಯೂನ ನೋಡ್ತಾ ಇದ್ರಿ. ಆದರೆ ಇಲ್ಲಿ ಅಂದರೆ ಇಮ್ಮೂವಬಲ್ ಪ್ರಾಪರ್ಟಿ ಕೇಸ್ನಲ್ಲಿ ಫ್ರೀಯಾಗಿ ಏನಾದರೂ ಅಸೆಟ್ ಏನಾದರೂ ಕೊಟ್ಟರೆ ಆಗ ನಾವು ನೋಡಬೇಕಾಗಿರೋದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಅಂದರೆ SDV, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಹಾಗಾದರೆ ಇಫ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 50,000, ಇಫ್ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಈಸ್ ಮೋರ್ ದ್ಯಾನ್ 50,000. ಸುಮ್ಮನೆ ಉದಾಹರಣೆಗೆ ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಏನು, ಅದು ಮೊದಲು ಇಂಪಾರ್ಟೆಂಟ್. ಒಂದು ಲ್ಯಾಂಡ್ ಆಗಿರ್ಬೋದು, ಇನ್ನೊಂದು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಬೋತ್ ಆಗಿರ್ಬೋದು. ಇದನ್ನು ನಾವೇನಂತ ಕರಿತೀರಾ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಥವಾ ಇಮ್ಮೂವಬಲ್ ಪ್ರಾಪರ್ಟಿ. ಸೇ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎಕ್ಸ್ ಅನ್ನೋನು ನನಗೊಂದು ಬಿಲ್ಡಿಂಗ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನನಗೆ ಗಿಫ್ಟ್ ಕೊಟ್ಟ. ಹಾಗಾದರೆ ಗಿಫ್ಟಾಗಿ ರಿಲೇಟಿವ್ ಅಲ್ಲ, ಇಫ್ ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್ ಇಸ್ ಫುಲ್ಲಿ ಎಕ್ಸಮ್ಟೆಡ್. ನಾನು ಹೇಳ್ತಾ ಇರೋದೇನು, ಅದರ್ ದ್ಯಾನ್ ರಿಲೇಟಿವ್ಸ್, ನಾನ್ ರಿಲೇಟಿವ್ಸ್. ಹಾಗಾದರೆ ರಿಲೇಟಿವ್ಸ್ನಿಂದ ಅಲ್ದಿರ ಬೇರೆ ರೀತಿಯಿಂದ ಇಮ್ಮೂವಬಲ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನೇನಾದರೂ ನಾನೇನಾದರೂ ರಿಸೀವ್ ಮಾಡಿದ್ರೆ ಆಗ ಟ್ಯಾಕ್ಸಬಲ್ ವ್ಯಾಲ್ಯೂ ಎಷ್ಟು ಅಂತ ನಾವು ತಿಳ್ಕೊಬೇಕು ಅಂತ ತಂದಾಗ ನಾವೇನನ್ನು ಅಬ್ಸರ್ವ್ ಮಾಡಬೇಕು, ಅವತ್ತಿನ ದಿವಸ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಎಷ್ಟು ಅಂತ ನೋಡಿ. ಹಾಗಾದರೆ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಏನಾದರೂ 50,000 ರೂಪಾಯಿಗಿಂತ ಏನಾದರೂ ಎಕ್ಸೀಡ್ ಆಗಿದ್ದರೆ ಹೋಲ್ ಆಫ್ ಸಚ್ ಅಮೌಂಟ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್. ಸರ್ ಅದೇನು ಹೇಳಿದ್ರೆ ಇನ್ನೊಂದು ಸರಿ ಉದಾಹರಣೆ ಮುಖಾಂತರ ಹೇಳಿ ಸರ್. ಓಕೆ, ಒಂದು ಉದಾಹರಣೆ ಹೇಳ್ತೀನಿ. ಮಿಸ್ಟರ್ ಅನು ನನಗೇನು ಮಾಡಿದ್ರು, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಗಿಫ್ಟ್ ಕೊಟ್ಟರು ಅಂತ ಅರ್ಥ ಏನು, ನನ್ನ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಏನು ಅಮೌಂಟು ರಿಸೀವ್ ಮಾಡಲಿಲ್ಲ. ಆವತ್ತಿನ ದಿವಸ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 10 lakh ಇದೆಯಂತ. ಹಾಗಾದರೆ 10 lakh ಇದೆ ಅಂತಂದರೆ ಏನಾಗಿದೆ, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 50,000ಕ್ಕಿಂತ ಏನಾಯಿತು, ಜಾಸ್ತಿ ಇದೆ. ಹಾಗಾದರೆ 10 ಲಕ್ಷ ರೂಪಾಯಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದೇ ಅಕಸ್ಮಾತ್ ಏನಾದರೂ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 45,000 ಇತ್ತು ಅಂದ್ಕೊಳ್ಳಿ, 50,000ಕ್ಕಿಂತ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಈ 45,000 ಅನ್ನೋದು ಎಕ್ಸಮ್ಟ್ ಆಗ್ಬಿಡು. ಸರ್ ಅನು ಆಯಿತು, ಸರ್ ವಿನು ಗಿಫ್ಟ್ ಕೊಟ್ಟಿದ್ರಲ್ಲ ಸರ್ ನಿಮ್ಗೆ, ಅದು ಕತೆ ಏನು, ವಿನು ಗುಡ್, ಮರ್ತೋಗ್ಬಿಟ್ಟಿದ್ದೆ ನಾನು. ವಿನು ನನಗೊಂದು ಪುಟ್ಟ ರೆಸಿಡೆನ್ಷಿಯಲ್ ಹೌಸ್ನ ಒಂದು ಕೊಟ್ಟಿದ್ದಾಳೆ, ಅದರ ವ್ಯಾಲ್ಯೂ 14,000 ಇದೆ. ಎಕ್ಸಮ್ಟ್ ಆಗುತ್ತಾ ಸರ್? ಇದು 40, 50, 59,000 ಆಯ್ತಲ್ಲ ಸರ್. 59,000 ಅಂದರೆ 50,000ಕ್ಕಿಂತ ಎಕ್ಸೀಡ್ ಆಗ್ತಿದೆಯಲ್ಲ ಸರ್, ಇದು ಎರಡು ಕೂಡ ಟ್ಯಾಕ್ಸಬಲ್ ಆಗಿಬಿಡುತ್ತೆ ಸರ್. ನೋ ನೆವರ್. ನಾನು ಹೇಳ್ತಾ ಇರೋದು ಇಂಡಿವಿಜುವಲ್ ಅಸೆಟ್.
ಇಂಡಿವಿಜುವಲ್ ಕೇಸಸ್ ಆ ರೀತಿ ಅಲ್ಲ. ಇಂಡಿವಿಜುವಲ್ ಅಂತಂದರೆ ಒಂದೊಂದೇ ಕೇಸು. ಇವಾಗ ಈ ಕೇಸ್ನಲ್ಲಿ ನೋಡಿ, ಈ ಕೇಸಲ್ಲಿ ಏನಾಗಿದೆ, 45,000 ಇದೆ, ಹಾಗಾದರೆ 50,000ಕ್ಕಿಂತ ಕಡಿಮೆ ಇದೆ, ಅನು ಕೇಸ್ ಇದು ನಾಟ್ ಟ್ಯಾಕ್ಸಬಲ್. ವಿನುದೇನಾಯಿತು, ವಿನು ಒಂದು ರೆಸಿಡೆನ್ಷಿಯಲ್ ಹೌಸ್ ಕೊಟ್ಟಿದ್ದಾಳೆ, ಇದು 14,000, 50,000ಕ್ಕಿಂತ ಕಡಿಮೆ ಇದೆ, ಇದು ನಾಟ್ ಟ್ಯಾಕ್ಸಬಲ್. ಇನ್ನೊಬ್ಬರು ರಾಜ್ ಅನ್ನೋರು ನನಗೊಂದು 49,999 ರೂಪಾಯಿ ಮನೆ ಕೊಟ್ಟಿದ್ದಾರೆ, ಇದು ಕೂಡ ನಾಟ್ ಟ್ಯಾಕ್ಸಬಲ್. ಇನ್ನೊಬ್ರು ಇದ್ದಾರೆ ರಾಜಶೇಖರ್ ಅಂತ ಅಂದ್ಬಿಟ್ಟಿದೆ, ಆ ರಾಜಶೇಖರನವರು 50,000 ರೂಪಾಯಿ ಮನೆ ಕೊಟ್ಟರು, ಇದು ಕೂಡ ನಾಟ್ ಟ್ಯಾಕ್ಸಬಲ್. ಎಷ್ಟೇ ಗಿಫ್ಟ್ ಇರಲಿ ಎಲ್ಲ ಇಂಡಿವಿಜುವಲ್ ನೋಡಬೇಕು. ಆದರೆ ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಇಮ್ಮೂವಬಲ್ ಪ್ರಾಪರ್ಟಿ ಆಗಿದ್ದರೆ ವಿತೌಟ್ ಕನ್ಸಿಡರೇಷನ್ ನಾವೇನು ನೋಡಬೇಕು, ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ. ಅದೇ ಮೂವಬಲ್ ಪ್ರಾಪರ್ಟಿ ಆಗಿದ್ದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನೋಡಬೇಕು. ನೆಕ್ಸ್ಟ್ ಫೇರ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡಿದ್ದೀನಿ. ಹಾಗಾದರೆ ಇಮ್ಮೂವಬಲ್ ಪ್ರಾಪರ್ಟಿನಲ್ಲಿ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಏನು, ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಅಥವಾ ಲೆಸ್ ಕನ್ಸಿಡ್ರೇಷನ್. ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಅಥವಾ ಲೆಸ್ ಕನ್ಸಿಡ್ರೇಷನ್ ನಮಗೂ ನಿಮಗೂ ಆಗೋ ಹಂಗೇನೋ ಡಿಸ್ಕೌಂಟ್ನಲ್ಲೇನಾದ್ರು ಸಿಕ್ಕಿದ್ದು ಅಂದರೆ ಭಾಳ ಹುಷಾರಾಗಿ ಕೇಳಿಸ್ಕೊಳ್ಳಿ. ಈ ಪಾಯಿಂಟಲ್ಲೇ ಇಡುವುದು ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ ಲೆಸ್ ಕನ್ಸಿಡ್ರೇಷನ್ ಇಫ್ ಇಟ್ ಈಸ್ ಮೋರ್ ದ್ಯಾನ್ 50,000. ಮೊದಲಿದ್ದಿದ್ದು ಇಷ್ಟೇ. ಎಷ್ಟಿದ್ದು ಹೋದ ವರ್ಷದವರೆಗೂ ಇದ್ದಿದ್ದು ಇಷ್ಟೇ ಇದ್ದಿದ್ದು. ಒಂದು ಉದಾಹರಣೆ ತಗೊಂತೀನಿ ನಿಮ್ಗೆ ಅರ್ಥ ಆಗ್ಬಿಡ್ಲಿ ಅಂಬಿಟ್ಟಿದೆ. ಎಲ್ಲ ಇಂಡಿವಿಜುವಲ್ ಕೇಸ್, ಇಂಡಿವಿಜುವಲ್. ಮಿಸ್ಟರ್ ರಾಜ್ ಒಂದು ರೆಸಿಡೆನ್ಷಿಯಲ್ ಹೌಸ್ನ ಗಿಫ್ಟ್ ಕೊಟ್ಟರು. ಅದರ ಸ್ಟ್ಯಾಂಪ್ ಡ್ಯೂಟಿ ವ್ಯಾಲ್ಯೂ 10 ಲಕ್ಷ. ಅದನ್ನು ನನಗೆ ಕೊಟ್ಟಿದ್ದು 9,60,000. 9,60,000. ಹಾಗಾದರೆ 9,60,000 ನಾನು ಕ್ಯಾಶ್ ಕೊಟ್ಟಿದ್ದೀನಿ. ಎಷ್ಟು ಲಕ್ಷಕ್ಕೆ ಬದಲಾಗಿ 10 ಲಕ್ಷಕ್ಕೆ ಬದಲಾಗಿ. ಹಾಗಾದರೆ ನಂಗೆ ಲಾಭ ಎಷ್ಟಾಯಿತು, 40,000 ಆಯಿತು. 40,000 ಆಯಿತು ಅಂದರೆ ಅರ್ಥ ಏನು, 50,000ಕ್ಕಿಂತ ಕಡಿಮೆ ಇದೆ, 50,000ಕ್ಕಿಂತ ಕಡಿಮೆ ಇದೆ, ಸೊ ನಾಟ್ ಟ್ಯಾಕ್ಸಬಲ್. ದಟ್ ಈಸ್ ಕರೆಕ್ಟ್. ಇನ್ನೊಂದು ಉದಾಹರಣೆ ತಗೊಳ್ತೀನಿ. ಮಿಸ್ಟರ್ ರಾಜ್ ಏನು ಮಾಡ್ತಾನೆ, ಗಿಫ್ಟ್ ಕೊಡ್ತಾನೆ ಒಂದು ರೆಸಿಡೆನ್ಷಿಯಲ್ ಹೌಸ್. ಅದರ SDV 100 lakhs. SDV ಎಷ್ಟು, 100 lakhs. 100 lakhs ಬೇಡ, 106 lakhs ಇಲ್ಲ. ಅದಾದಮೇಲೆ ಕನ್ಸಿಡ್ರೇಷನ್ ಎಷ್ಟು, 99 lakh. ಹಾಗಾದ್ರೆ ನಂಗೆ ಬೆನಿಫಿಟ್ ಸಿಕ್ಕಿದ್ದೆಷ್ಟು, 1 lakh. 1 lakh ಅನ್ನೋದೇನಾಯಿತು, 50,000ಗಿಂತ ಜಾಸ್ತಿ ಇದೆ, 1 lakh ಅನ್ನೋದು ಟ್ಯಾಕ್ಸಬಲ್ ಆಗುತ್ತೆ. ಇದು ಮೊದಲವರೆಗೂ ಇದ್ದಿದ್ದು. ಈ ವರ್ಷದಿಂದ ಏನಾಗಿದೆ, ಚೇಂಜ್ ಆಗಿದೆ. ಏನು ಚೇಂಜ್ ಆಗಿದೆ, SDV minus sale consideration is more than ₹50,000 and 5% of the consideration. ನಾನು ಫಿನಾನ್ಸ್ ಆ್ಯಕ್ಟ್ 2018 50C ಇಂಟ್ರೊಡ್ಯೂಸ್ ಆಗಿದೆ ಅಂತ ಅಂದ್ಬಿಟ್ಟಿದೆ. ಕ್ಯಾಪಿಟಲ್ ಗೈನ್ಸ್ ಅನ್ನೋದ್ರಲ್ಲಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಯಾವುದು, 50C ಅಂಡರ್ ಸೆಕ್ಷನ್ 50C ಪ್ಲೇ ಲಿಸ್ಟಲ್ಲಿ ಪಾರ್ಟ್ ನಂಬರ್ 11 ಅನ್ನೋದರಲ್ಲಿ 50C ಸೆಕ್ಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ. ಅದನ್ನು ವಿಡಿಯೋನ ನೀವು ನೋಡಿ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ನಾನು ನಿಮ್ಗೆ ಅರ್ಥ ಮಾಡ್ತಾ ಪಡ್ತೀನಿ. ಏನಂತೆ, SDV minus sale consideration is more than 50,000 and 5% of the consideration. ಹಾಗಾದರೆ ಟ್ಯಾಕ್ಸಬಲ್ ಗಿಫ್ಟ್ ಎಷ್ಟಾಗುತ್ತೆ ಅಂತಂದರೆ SDV ಮೈನಸ್ ಕನ್ಸಿಡರೇಷನ್ ಆಗಿದೆ. ಇದನ್ನು ಒಂದು ಉದಾಹರಣೆ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಕ್ಸಾಂಪಲ್ ನಂಬರ್ 1. ಫಸ್ಟ್ ಎಕ್ಸಾಂಪಲ್,
ಸೆಕೆಂಡ್ ಎಕ್ಸಾಂಪಲ್, ಥರ್ಡ್ ಎಕ್ಸಾಂಪಲ್. ಏನು ಅಂದರೆ ಎಸ್ ಡಿ ವಿ, ಉದಾಹರಣೆಗೆ ಎಸ್ ಡಿ ವಿ 104 lakhs, 105 lakhs, 107 lakhs. ಅದೇ ರೀತಿಯಲ್ಲಿ ಕನ್ಸಿಡ್ರೇಷನ್ ನೀವು ಕೊಟ್ಟಿರೋದು ಎಷ್ಟು ಹೇಳೋಣ ಅಂದರೆ 100 lakhs, 100 lakhs, 100 lakhs. ಮೂರು ಕೇಸ್ನು ಡಿಫ್ರೆಂಟ್ ರೀತಿಯಲ್ಲಿ ನೋಡೋಣ. ಮೂರು ಕೇಸ್ನು ಕೂಡ ಡಿಫ್ರೆಂಟ್ ರೀತಿಯಲ್ಲಿ ನೋಡೋಣ. ಇದರಿಂದ ನನಗೆ ಬೆನಿಫಿಟ್ ಆಗಿರೋದು ಎಷ್ಟು ಅಂತ ನೋಡ್ಕೊಂಬಿಡೋಣ. ಬೆನಿಫಿಟ್ ಆಗಿರೋದು ಅದರ ಅರ್ಥ ಯಾವುದು, ಎಸ್ ಡಿ ವಿ ಮೈನಸ್ ಏನು, ಎಸ್ ಡಿ ವಿ ಮೈನಸ್ ಕನ್ಸಿಡ್ರೇಷನ್. ಇದು 4 lakh, ಇದು 5 lakh, ಇದು 7 lakh. ಹಾಗಾದ್ರೆ ಲಿಮಿಟ್ ಏನಿದೆ ಅಂತ ನೋಡೋಣ. ಲಿಮಿಟ್ ಅವನು ಹೇಳ್ತಾ ಇರೋ ಲಿಮಿಟ್ ಏನು ಅಂದರೆ, ಎಸ್ ಡಿ ವಿ ಮೈನಸ್ ಕನ್ಸಿಡ್ರೇಷನ್ ಶುಡ್ ನಾಟ್ ಎಕ್ಸೀಡ್ 50,000 ಆರ್ 5% ಆಫ್ ನೆಟ್ ಸೇಲ್ ಕನ್ಸಿಡ್ರೇಷನ್. ಈ ಸೇಲ್ ಕನ್ಸಿಡ್ರೇಷನಲ್ಲಿ 5%. ಹಾಗಾದರೆ ಲಿಮಿಟ್ ಏನು ಅಂತಂದರೆ 50,000 ಆರ್ 5% ಆಫ್ ಕನ್ಸಿಡ್ರೇಷನ್. 5% ಆಫ್ ಕನ್ಸಿಡ್ರೇಷನ್ ಎಷ್ಟು, 5 lakh. ಹಾಗಾದರೆ ಇವೆರಡರಲ್ಲಿ ಯಾವುದು ಹೈಯರ್ ಆಗಿರುತ್ತೋ ಅದೇ ಲಿಮಿಟ್ ಆಗಿರುತ್ತೆ. ಯಾವುದು ಹೈಯರ್ ಆಗಿರುತ್ತೋ ಅದೇ ಲಿಮಿಟ್ ಆಗಿರುತ್ತೆ. ಯಾವುದು ಇವೆರಡರಲ್ಲಿ ಹೈಯರ್ ಆಗಿದೆ, 5 lakh ಇಸ್ ದ ಹೈಯರ್ ಲಿಮಿಟ್. ಹಾಗಾದರೆ 5 lakh. ನಾನು ಹೇಳ್ತಾ ಇರೋದು ನೋಡಿ, ಲಿಮಿಟ್ ಎಷ್ಟು ಅಂತಂದರೆ ಹೈಯರ್ ಆಫ್ ದಿಸ್ ಅಮೌಂಟ್. ಮೊದಲೇ ಆಗಿದ್ರೆ ಏನಾಗಿರೋದು 50,000 ಅಷ್ಟೇ ಇರೋದು, 50,000 ಅಷ್ಟೇ ಇರೋದು. 4 lakh ಆರ್ 50,000 ವಿಚ್ ಎವರ್ ಈಸ್ ಲೋಯರ್ ಅಂತಂದರೆ ಅಂದರ್ಥ, ವಿಚ್ ಎವರ್ ಈಸ್ ಲೋಯರ್ ಅಂದ್ರೆ ಅರ್ಥ ಏನು, 4 lakh ಆರ್ 50,000. ಅಂದರೆ 50,000ಗಿಂತ ಇದು ಎಕ್ಸೀಡ್ ಆಗಿದೆ, 4 ಲಕ್ಷ ಟ್ಯಾಕ್ಸಬಲ್. 50,000ಗಿಂತ ಇದು 5 lakh ಎಕ್ಸೀಡ್ ಆಗಿದೆ, ಸೊ 5 lakh ಈಸ್ ಟ್ಯಾಕ್ಸಬಲ್. 50,000ಗಿಂತ 7 lakh ಅನ್ನೋದು ಎಕ್ಸೀಡ್ ಆಗಿದೆ, 7 lakhs ಟ್ಯಾಕ್ಸಬಲ್. ಎಲ್ಲಿ ಓದೋಷ್ಟವರೆಗೂ ಇತ್ತು. ಆದರೆ ಈ ವರ್ಷ ಏನಾಗ್ಬಿಟ್ಟಿದೆ ಅಂದರೆ, ದಿಸ್ ಅಮೌಂಟ್ ಆಫ್ 50,000 ಆರ್ 5 lakhs ವಿಚ್ ಎವರ್ ಈಸ್ ಹೈಯರ್ ತೊಗೊಬೇಕಾಗಿರುತ್ತೆ. ಅಂದರೆ ವಿಚ್ ಎವರ್ ಈಸ್ ಹೈಯರ್ ಅಂದರೆ ಎಷ್ಟು, 5 lakh. ಹಾಗಾದರೆ 5 lakh ವರೆಗೂ ಲಿಮಿಟ್ವರೆಗೂ ಅವಕಾಶ ಇದೆ. ಲಿಮಿಟ್ ಎಷ್ಟು, 5 lakh ವರೆಗೂ. ಆದರೆ ಇಲ್ಲಿ ಬೆನಿಫಿಟ್ ಆಗಿರೋದು ಎಷ್ಟು, ಓನ್ಲಿ 4 lakh. ಈ 5%ನ ಕಂಡೀಷನ್ನ ಏನಿದು ಯಾಕಿದು ಬಂತು ಅನ್ನೋ ವಿಚಾರ ಸೆಕ್ಷನ್ 50C ಅನ್ನೋದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಕ್ಯಾಪಿಟಲ್ ಗೇನ್ಸ್ ಲೆಕ್ಚರ್ ಇನ್ ಕನ್ನಡ ಪಾರ್ಟ್ 11 ಅನ್ನೋದರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಪಾರ್ಟ್ 11 ಅನ್ನೋದರಲ್ಲಿ ಡೀಟೇಲ್ ಆಗಿದೆ. ಒಂದು 28 ಮಿನಿಟ್ಸ್ವರೆಗೂ ಆ ವಿಡಿಯೋ ನಾನು ಮಾಡಿರಬೇಕು ಅಂತ ಅನಿಸುತ್ತೆ. ಸೊ ಪಾರ್ಟ್ 11 ನೋಡಿ, ಡೀಟೇಲಾಗಿ ಸಿಗುತ್ತೆ. ಈ ವರ್ಷ ನಿಮಗೆ ಬರೋದಕ್ಕೆ ಬಹಳಷ್ಟು ಚಾನ್ಸಸ್ ಇರುತ್ತೆ. ಸೆಕ್ಷನ್ ಬಿಗೆ ಒಂದು ಪ್ರಾಬ್ಲಮ್, ನೀವು 54B ಅಥವಾ ಎಫ್ ನೋಡ್ಕೊಂಡು ಹೋಗಿರ್ತೀರ. ಅಕಸ್ಮಾತ್ 54EC ಬಂತು ಅಂದರೆ ಇದ್ಯಾವುದಪ್ಪ ಇದು EC ಅನ್ನೋ ಲೆಕ್ಕದಲ್ಲಿ ಇರಬಾರ್ದು. ಅಥವಾ ಸೆಕ್ಷನ್ ಸಿನಲ್ಲೇ ಈ ಅಡ್ಜಸ್ಟ್ಮೆಂಟ್ನ ಸೇರಿಸಿ ಕೊಡಬಹುದು. ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. ಪಾರ್ಟ್ 11 50C 50EC ಅಲ್ಲ 50C. ಸೊ 50,000 ಆರ್ 5 lakhs ವಿಚ್ ಎವರ್ ಈಸ್ ಹೈಯರ್. ಅದೇ ರೀತಿಯಲ್ಲಿ ಇಲ್ಲಿ ಲಿಮಿಟ್ನ ನಾವು ಕಂಡುಹಿಡಿಯೋದೇ ಆದರೆ 50,000 ಆರ್ 5% ಆಫ್ ಕನ್ಸಿಡರೇಷನ್ ಅಂದರೆ ಕನ್ಸಿಡರೇಷನ್ ಎಷ್ಟು, 100 lakhs ಅಂದರೆ 5 lakh. ವಿಚ್ ಎವರ್ ಈಸ್ ಹೈಯರ್ ಅಂದರೆ 5 lakh. 5 lakh ಇಲ್ಲೂ ಇದೆ ಸರ್, ಇಲ್ಲೂ ಇದೆ ಅಂತಾರೆ. 5 lakh ವರೆಗೂ ಲಿಮಿಟ್. ನಂಗೆ ಬೆನಿಫಿಟ್ ಎಷ್ಟಾಗಿದೆ, 5 lakh ಆಗಿರೋದು. 5 lakh ಎಕ್ಸೀಡ್ ಆಗಿದ್ದರೆ ಟ್ಯಾಕ್ಸಬಲ್ ಆಗೋದು. ಇಲ್ಲಿ 5 lakh ಎಕ್ಸೀಡ್ ಆಗಿಲ್ಲ, ಹಾಗಾದರೆ ಇಲ್ಲೂ ಟ್ಯಾಕ್ಸಬಲ್ ಇಲ್ಲ, ಇಲ್ಲೂ ಟ್ಯಾಕ್ಸಬಲ್ ಅಲ್ಲ. ಈ ಕೇಸು ಟ್ಯಾಕ್ಸಬಲ್ ಆಗಲ್ಲ. ಅದೇ ರೀತಿಯಲ್ಲಿ ಮೂರನೇ ಕೇಸ್ ನೋಡೋಣ. 50,000 5% ಆಫ್ ಸೇಲ್ ಕನ್ಸಿಡ್ರೇಷನ್. ಸೇಲ್ ಕನ್ಸಿಡ್ರೇಷನ್ ಇರೋದು 100 lakhs. 5% ಅಂದರೆ ಎಷ್ಟು, 5 lakh. ವಿಚ್ ಎವರ್ ಈಸ್ ಹೈಯರ್. ವಿಚ್ ಒನ್ ಈಸ್ ಹೈಯರ್? ಯಾವ್ದು ಜಾಸ್ತಿ ಇದೆ, 5 lakh ಈಸ್ ಹೈಯರ್.
ಲಿಮಿಟ್ ಎಷ್ಟು 5 ಲ್ಯಾಕ್ವರೆಗೂ ಅಷ್ಟೇ. ಆದರೆ ಇವನಿಗೆ ಬೆನಿಫಿಟ್ ಆಗಿರೋದೆಷ್ಟು 7 ಲ್ಯಾಕ್ ಆಗಿಬಿಟ್ಟಿದೆ. ಅಂದರೆ ಲಿಮಿಟ್ಗಿಂತ ಏನಾಗಿದೆ, ಜಾಸ್ತಿ ಇದೆ. ಹಾಗಾದರೆ ಜಾಸ್ತಿ ಇದೆ ಅಂದರೆ 7 ಲ್ಯಾಕ್ ಈಸ್ ಚಾರ್ಜಬಲ್ ಟು ಟ್ಯಾಕ್ಸಬಲ್ ವ್ಯಾಲ್ಯೂ ಆಫ್ ಗಿಫ್ಟ್. ಓಕೆ ಸ್ಟೂಡೆಂಟ್ಸ್, ನಿಮಗೆ ಇದು ಅರ್ಥ ಆಗಿದೆ ಅನಿಸುತ್ತೆ. ಹಾಗಾದರೆ ಇದು ಗಿಫ್ಟ್. ಹಾಗಾದರೆ ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಆಗಿತ್ತು ಅಂದರೆ 50,000ಗಿಂತ ಎಕ್ಸೀಡ್ ಆಯಿತು ಅಂದರೆ ಅಗ್ರಿಗೇಟ್ ಗಿಫ್ಟ್ ಫುಲ್ಲಿ ಟ್ಯಾಕ್ಸಬಲ್. ಇಫ್ ಗಿಫ್ಟ್ ರಿಸೀವ್ಡ್ ಇನ್ ಮೂವಬಲ್ ಪ್ರಾಪರ್ಟಿ ಆಗಿದ್ದರೆ ಹಾಗಾದರೆ ವಿತ್ ಕನ್ಸಿಡರೇಷನ್, ವಿತೌಟ್ ಕನ್ಸಿಡರೇಷನ್, ನೋ ಕನ್ಸಿಡರೇಷನ್, ಇನ್ಅಡಿಕ್ವೇಟ್ ಕನ್ಸಿಡರೇಷನ್. ನಾವು ನೀವು ಅರ್ಥ ಮಾಡ್ಕೊಳ್ಳೋ ಭಾಷೆಯಲ್ಲಿ ಫ್ರೀ ಡಿಸ್ಕೌಂಟ್. ಫ್ರೀ ಏನಾದ್ರು ಆಗಿತ್ತು ಅಂದರೆ, ನೋ ಕನ್ಸಿಡರೇಷನ್ ಆಗಿತ್ತು ಅಂದರೆ ನಾವು ಮೂವಬಲ್ ಪ್ರಾಪರ್ಟಿನಲ್ಲಿ FMV ನೋಡಬೇಕು. FMV ಏನಾದರೂ 50,000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ FMV ಈಸ್ ಫುಲ್ಲಿ ಟ್ಯಾಕ್ಸಬಲ್ ಇನ್ ಅಗ್ರಿಗೇಟ್. ಅದೇ ರೀತಿಯಲ್ಲಿ ಇನ್ಅಡಿಕ್ವಿಟ್ ಏನಾದ್ರು ಆಗಿದ್ದರೆ ಮೂವಬಲ್ ಪ್ರಾಪರ್ಟಿ ಕೇಸ್ನಲ್ಲಿ FMV ಮೈನಸ್ ಕನ್ಸಿಡರೇಷನ್. ಸೊ ಆ ಬರೋವಂಥ ಅಮೌಂಟ್ ಏನಾದರೂ 50,000ಗಿಂತ ಏನಾದರೂ ಜಾಸ್ತಿ ಏನಾದರೂ ಇತ್ತು ಅಂತಂದರೆ ಅಷ್ಟು ಅಮೌಂಟು ಕೂಡ ಟ್ಯಾಕ್ಸಬಲ್ ಆಗಿರುತ್ತೆ. ಉದಾಹರಣೆ ನೋಡಿದ್ದೀರಾ. ಅದೇ ರೀತಿಯಲ್ಲಿ ಇಮೂವಬಲ್ ಪ್ರಾಪರ್ಟಿ ಆಗಿದ್ದರೆ ಇಂಡಿವಿಜುವಲ್ ಕೇಸ್ ನೋಡಬೇಕು. ಇಂಡಿವಿಜುವಲ್ ಕೇಸ್ ನೋಡಬೇಕಾಗಿರುತ್ತೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಇಂಡಿವಿಜುವಲ್ ಕೇಸಸ್ ನೋಡಬೇಕಾಗಿರುತ್ತೆ. ಸೊ ಇಂಡಿವಿಜುವಲ್ ಅಸೆಟ್ನಿಂದ ಏನಾದರೂ ಅವನಿಗೇನಾದ್ರು ಬೆನಿಫಿಟ್ ಆಗಿದ್ದರೆ, ಅಂದರೆ ವಿತೌಟ್ ಎನಿ ಕನ್ಸಿಡರೇಷನ್, ಇಮೂವಬಲ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್, ಬಿಲ್ಡಿಂಗ್ ಆರ್ ಬೋತ್. ಸೊ ನನಗೇನಾದರೂ ಗಿಫ್ಟ್ ಏನಾದರೂ ರೆಸಿಡೆನ್ಷಿಯಲ್ ಹೌಸ್ ಅಥವಾ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಾದರೂ ನನಗೆ ಬಂದಿತ್ತು ಅಂತಂದರೆ ಅಲ್ಲಿ ಫ್ರೀಯಾಗಿ ಬಂದಿದ್ದರೆ ಅಂತಂದರೆ ವಿತೌಟ್ ಎನಿ ಕನ್ಸಿಡರೇಷನ್ ಇತ್ತು ಅಂದರೆ ನಾವಲ್ಲಿ ನೋಡಬೇಕಾಗಿರೋದು SDV. ಹಾಗಾದರೆ SDV ಏನಾದರೂ 50,000ಕ್ಕಿಂತ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಫುಲ್ ಅಮೌಂಟ್ ಆಫ್ SDV ಈಸ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ ದಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದೇ ಅಕಸ್ಮಾತ್ ಏನಾದರೂ ವಿತ್ ಕನ್ಸಿಡ್ರೇಷನ್ ಅಥವಾ ಇನ್ಅಡಿಕ್ವೇಟ್ ಕನ್ಸಿಡ್ರೇಷನ್ ಏನಾದರೂ ಇತ್ತು ಅಂತಂದರೆ SDV ಮೈನಸ್ ಸೇಲ್ ಕನ್ಸಿಡ್ರೇಷನ್ ಮಾಡಿ ಅಲ್ಲಿ ಬರುವಂಥ ಅಮೌಂಟ್ನ ಕಂಪೇರ್ ಮಾಡಿ ಲಿಮಿಟ್ ಏನು ಅಂತಂದರೆ 50,000 ಆರ್ 5% ಆಫ್ ಸೇಲ್ ಕನ್ಸಿಡ್ರೇಷನ್. ವಿಚ್ ಎವರ್ ಈಸ್ ಹೈಯರ್ ಲಿಮಿಟ್ ಆಗಿರುತ್ತೆ. ಆ ಲಿಮಿಟ್ಗಿಂತ ಏನಾದರೂ ಜಾಸ್ತಿ ಇತ್ತು ಅಂದರೆ ನಿಮ್ಮ ಬೆನಿಫಿಟ್ ಆ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ. ನಿಮ್ಮ ಲಿಮಿಟ್ಗಿಂತ ಏನಾದರೂ, ಲಿಮಿಟ್ ಅಂದ್ರೇನು 50,000 ಆರ್ 5% ಆಫ್ ಕನ್ಸಿಡ್ರೇಷನ್, ವಿಚ್ ಎವರ್ ಈಸ್ ಹೈಯರ್ ಅನ್ನೋದು ಲಿಮಿಟ್ ಆಗಿರುತ್ತೆ. ಆ ಲಿಮಿಟಿಂದ ಹೈಯರ್ ಏನಾದ್ರು ಆಗಿತ್ತು ಅಂತಂದರೆ ಆ ಅಮೌಂಟ್ ಟ್ಯಾಕ್ಸಬಲ್ ಆಗಿರುತ್ತೆ. ಓಕೆ ಸ್ಟೂಡೆಂಟ್ಸ್, ಹಾಗಾದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ನೋಡಬೇಕಾಗಿರೋದು ಯಾವುದನ್ನು ಪ್ರಾಪರ್ಟಿ ಅಂತ ಕರಿತೀವಿ, ಯಾವುದನ್ನು ನಾವು ಪ್ರಾಪರ್ಟಿ ಅಂತ ಕರಿತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಹಾಗಾದರೆ ಸೆಕ್ಷನ್ 56 ಸಬ್ಸೆಕ್ಷನ್ 2 ನಲ್ಲಿ ಪ್ರಾಪರ್ಟಿನ ಯಾವ ರೀತಿ ಡಿಫೈನ್ ಮಾಡಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್, ನಿಮಗೊಂದು ಬೆಂಜ್ ಕಾರ್ನ ನಾನು ನಿಮಗೊಂದು ಗಿಫ್ಟ್ ಕೊಟ್ಟೆ, 1 crore rupees ಆಗಿದೆ. ಹಾಗಾದರೆ ಅದು ನಿಮಗೆ ಟ್ಯಾಕ್ಸಬಲ್ ಆಗುತ್ತಾ ಅಂದರೆ ನೋ, ನೆವರ್. ನಿಮಗೊಂದು ಮೊಬೈಲ್ನ ನಾನು ಗಿಫ್ಟ್ ಕೊಟ್ಟೆ, ಐಫೋನ್ನ ಗಿಫ್ಟ್ ಕೊಟ್ಟೆ ಅಂದ್ಕೊಳ್ಳಿ. ಹಾಗಾದರೆ ಐಫೋನ್ ಅನ್ನೋದು ಗಿಫ್ಟ್ ಟ್ಯಾಕ್ಸಬಲ್ ಆಗುತ್ತಾ ಅಂದರೆ ನೋ, ನೆವರ್. ಹಾಗಾದರೆ ಪ್ರಾಪರ್ಟಿ ಅನ್ನೋದನ್ನು ಇಲ್ಲಿ ಇಮೂವಬಲ್ ಪ್ರಾಪರ್ಟಿ ಅಂದರೆ ಬರೋದೇ ಒಂದು ಏನು, ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ನಾನು ಹೇಳ್ತಾ ಇದ್ದು ಮೂವಬಲ್ ಪ್ರಾಪರ್ಟಿ ಅಂದರೆ ಟೋಟಲಿ ಪ್ರಾಪರ್ಟಿ ಅಂತಂದರೆ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಸೇರಿಕೊಳ್ಳುತ್ತೆ. ಅಂದರೆ 56 ಸಬ್ಸೆಕ್ಷನ್ 2 ಪ್ರಕಾರವಾಗಿ ಪ್ರಾಪರ್ಟಿ ಅಂದರೆ ಇಟ್ಸ್ ಎ ಕ್ಯಾಪಿಟಲ್ ಅಸೆಟ್. ಕ್ಯಾಪಿಟಲ್ ಗೇನ್ಸ್ನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪಾರ್ಟ್ 1 ನೋಡಿ. ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ JD ಪಾಸ್ ಅಂತ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. JD ಪಾಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಪಾರ್ಟ್ ನಂಬರ್ 1. ಅಕಸ್ಮಾತ್ ನಿಮಗೆ ಇನ್ನೂ ಡೀಟೇಲ್ ಆಗಬೇಕು ಅಂತಂದರೆ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಅನ್ನೋ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಅದರಲ್ಲಿ ಪಾರ್ಟ್ 1 ಅನ್ನೋದರಲ್ಲಿ ನೀವು ಕೂಲಂಕುಷವಾಗಿ ನೀವು ನೋಡ್ಬೋದು, ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. JD ಪಾಸ್ ಇಷ್ಟನ್ನು ಕೂಡ ಪ್ರಾಪರ್ಟಿ ಅಂತ ಕರಿತೀವಿ. ಇದ್ರ ಜೊತೆಗೆ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್ ಇಮ್ಮೂವಬಲ್ ಪ್ರಾಪರ್ಟಿ.
ಇದ್ರ ಜೊತೆಗೆ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್. ಹಾಗಾದರೆ ಪ್ರಾಪರ್ಟಿ ಅಂದರೆ ಏನು ಅಂತಂದರೆ ಲ್ಯಾಂಡ್ ಆರ್ ಬಿಲ್ಡಿಂಗ್, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್, ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್, ಸ್ಕಲ್ಪ್ಚರ್ಸ್. ಇಷ್ಟನ್ನು ಸೇರಿಸಿ ನಾವೇನಂತ ಕರಿತೀವಿ? ಪ್ರಾಪರ್ಟಿ ಅಂತ ಕರಿತೀವಿ. ಇಷ್ಟನ್ನು ಸೇರಿಸಿ ನಾವೇನಂತ ಕರಿತೀವಿ? ಪ್ರಾಪರ್ಟಿ ಅಂತ ಕರಿತೀವಿ. ಹಾಗಾದರೆ ಈ ಅಸೆಟ್ಗಳು ಅಂದರೆ ಯಾವುದು? ಜೆ ಡಿ ಪಾಸ್ ಆ್ಯಂಡ್ ನೋಡ್ಕೊಳ್ಳಿ, ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಜೆ ಡಿ ಪಾಸ್, ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್, ಸ್ಕಲ್ಪ್ಚರ್ಸ್. ಜೆ ಡಿ ಪಾಸ್ ಆಯಿತು. ಎಕ್ಸ್ಟ್ರಾ ಇರೋದನ್ನ ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್, ಎನಿ ಇಮ್ಮೂವಬಲ್ ಪ್ರಾಪರ್ಟಿ ಬೀಯಿಂಗ್ ಲ್ಯಾಂಡ್ ಆರ್ ಬಿಲ್ಡಿಂಗ್ ಆರ್ ಬೋತ್. ಇದ್ರ ಜೊತೆಗೆ ಬುಲಿಯನ್. ಬುಲಿಯನ್ ಅಂತಂದರೆ ಗೋಲ್ಡ್ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಸಿಲ್ವರ್ ಯೂನಿಟ್ಸ್ ಆಗಿರ್ಬೋದು, ಇನ್ನು ರಾ ಫಾರ್ಮ್ ಆಗಿರುತ್ತೆ. ಸೊ ಅದನ್ನೇ ನಾವು ಬುಲಿಯನ್ ಅಂತ ಕರಿತೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಬುಲಿಯನ್ ಏನು ಸೇರಿಸ್ಬೇಕಾಗಿರುತ್ತೆ? ಬುಲಿಯನ್. ಹಾಗಾದರೆ ಲ್ಯಾಂಡ್, ಬಿಲ್ಡಿಂಗ್ ಆರ್ ಬೋತ್, ಶೇರ್ಸ್ ಆ್ಯಂಡ್ ಸೆಕ್ಯೂರಿಟೀಸ್, ಬುಲಿಯನ್, ಅದರ ಜೊತೆಗೆ ಜೆ ಡಿ ಪಾಸ್, ಜ್ಯುವೆಲರಿ, ಡ್ರಾಯಿಂಗ್ಸ್, ಪೇಂಟಿಂಗ್ಸ್, ಆರ್ಕಿಯಾಲಜಿಕಲ್ ಕಲೆಕ್ಷನ್ಸ್, ಎನಿ ಆರ್ಟ್ ಆಫ್ ವರ್ಕ್, ದೆನ್ ಸ್ಕಲ್ಪ್ಚರ್ಸ್. ಇಷ್ಟನ್ನು ಪ್ರಾಪರ್ಟಿ ಅಂತ ಕರಿತೀವಿ. ಇವುಗಳೇನಾದರೂ ಗಿಫ್ಟಾಗಿ ನಿಮಗೆ ಬಂದಿದ್ದರೆ ಮಾತ್ರ ಟ್ಯಾಕ್ಸಬಲ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಯಾವುದೇ ಪ್ರಾಪರ್ಟಿ ಹಾಕ್ಕೊಳ್ಳಿ, ನಿಮಗೆ ಬಂದಿದ್ದರೂ ಕೂಡ ವಿತ್ ಕನ್ಸಿಡ್ರೇಷನ್ ಹಾಕ್ಕೊಳ್ಳಿ, ವಿತೌಟ್ ಕನ್ಸಿಡ್ರೇಷನ್ ಅದು ಹಾಕ್ಕೊಳ್ಳಿ, ಅದು ಗಿಫ್ಟ್ ಅಂತ ಹೇಳಲ್ಲ, ಟ್ಯಾಕ್ಸಬಲ್ ಆಗಲ್ಲ. ಗಿಫ್ಟ್ನಲ್ಲಿ ಏನಾಗಲ್ಲ, ಟ್ಯಾಕ್ಸಬಲ್ ಆಗೋದಿಲ್ಲ. ನಿಮ್ಮ ಫ್ರೆಂಡು ನಿಮಗೊಂದು ಐಫೋನ್ ಕೊಡ್ತಾನೆ, 1,00,000 ಬೆಲೆ ಬಾಳೋದು. ಸೊ ಅದು ಟ್ಯಾಕ್ಸಬಲ್ ಆಗುತ್ತಾ ಸರ್? ನೆವ. ಸರ್ ಮೂವಬಲ್ ಪ್ರಾಪರ್ಟಿ 50,000ಕ್ಕಿಂತ ಜಾಸ್ತಿ ಆಗುತ್ತೆ? ನೋ, ನೆವ. ಅದು ಪ್ರಾಪರ್ಟಿ ಅನ್ನೋ ಒಂದು ಡೆಫಿನೇಷನಲ್ಲಿ ಬರೋದಿಲ್ಲ. ಅದೇ ರೀತಿಯಲ್ಲಿ ನಿಮ್ಮ ಫ್ರೆಂಡ್ ಒಂದು ರಿಸ್ಟ್ ವಾಚ್ ಕೊಟ್ಟಿದ್ದಾರೆ ಅಂತಂದರೆ ಅದು ಟ್ಯಾಕ್ಸಬಲ್ ಆಗುತ್ತಾ ಸರ್? ಆ ರಿಸ್ಟ್ ವಾಚ್ ಅನ್ನೋದು ಕೂಡ ಇಲ್ಲಿ ಪ್ರಾಪರ್ಟಿ ಅನ್ನೋ ಡೆಫಿನೇಷನಲ್ಲಿ ಬರೋದಿಲ್ಲ. ಸೊ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ಸರ್ ನಮ್ಮ ಫಿಯಾನ್ಸಿ ಒಂದು ರಿಸ್ಟ್ ವಾಚ್ ಇದೆ ಸರ್, ಅದರೊಳಗಡೆ ಡೈಮಂಡ್ಸ್ ಇದೆ ಸರ್, ಡೈಮಂಡ್ ಸ್ಟಡ್ಸ್ ಇದೆ ಸರ್, ಟ್ಯಾಕ್ಸಬಲ್ ಆಗುತ್ತಾ? ಹೌದು, ಟ್ಯಾಕ್ಸಬಲ್ ಆಗೇ ಆಗುತ್ತೆ. ಅದು ಜ್ಯುವೆಲರಿ ಪಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಟ್ಯಾಕ್ಸಬಲ್ ಆಗಿರುತ್ತೆ. ಹಾಗಾದರೆ ಈ ಪ್ರಾಪರ್ಟಿ ಅಂದರೆ ಏನು ಅಂತ ಗೊತ್ತಾಯಿತು ಸ್ಟೂಡೆಂಟ್ಸಿಗೆ ನಿಮಗೆ. ಹಾಗಾದರೆ ನೀವು ನೋಡಬೇಕಾಗಿರೋದು ಇವಾಗ ಕೆಲವು ಸ್ಪೆಷಲ್ ಸಿಚುಯೇಷನ್ನಲ್ಲಿ ಟ್ಯಾಕ್ಸಬಲ್ ಆಗೋದಿಲ್ಲ. ಗಿಫ್ಟ್ಸ್ ಏನಾಗಲ್ಲ, ಟ್ಯಾಕ್ಸಬಲ್ ಆಗಲ್ಲ. ಅಂತಹ ಸ್ಪೆಷಲ್ ಸಿಚುಯೇಷನ್ಸ್ ಏನೇನು ಅಂದರೆ, ಗಿಫ್ಟ್ಸ್ ರಿಲೇಟಿವ್ಸ್ ಇಂದ ಏನಾದರೂ ರಿಸೀವ್ ಮಾಡಿದರೆ ಟ್ಯಾಕ್ಸಬಲ್ ಆಗಲ್ಲ. ಆಲ್ರೆಡಿ ಹೇಳಿದ್ದೀನಿ. ಗಿಫ್ಟ್ಸ್ ರಿಸೀವ್ಡ್ ಅಂಡರ್ ವಿಲ್ ಆರ್ ಬೈ ವೇ ಆಫ್ ಇನ್ಹೆರಿಟೆನ್ಸ್. ವಿಲ್ ಮುಖಾಂತರ ಅಥವಾ ಇನ್ಹೆರಿಟೆನ್ಸ್, ನಿಮ್ಮ ತಾತನಿಂದ ನಿಮ್ಮ ತಂದೆಗೆ ಬಂತು, ನಿಮ್ಮ ತಂದೆಯಿಂದ ಇವಾಗ ನಿಮಗೆ ಬಂದಿದೆ ಅಂದರೆ ಅದರ ಮೇಲೂ ಕೂಡ ಆ ಗಿಫ್ಟ್ ಮೇಲೂ ಕೂಡ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ. ಅದೇ ರೀತಿಯಲ್ಲಿ ಎನಿ ಅಮೌಂಟ್ ಆಫ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಲೋಕಲ್ ಅಥಾರಿಟಿ ಆರ್ ಯೂನಿವರ್ಸಿಟೀಸ್ ಆರ್ ಅಪ್ರೂವ್ಡ್ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟ್, ಹಾಸ್ಪಿಟಲ್ಸ್ ಇಂದ ಏನಾದರೂ ನಿಮಗೇನಾದರೂ ಗಿಫ್ಟ್ ಬಂದಿದೆ. ಸೇ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿಯಿಂದ ನಿಮಗೇನೋ ಸ್ಕಾಲರ್ಶಿಪ್ ಬಂತು. ಆ ಸ್ಕಾಲರ್ಶಿಪ್ ಅನ್ನೋದು ಯೂನಿವರ್ಸಿಟಿಯಿಂದ ಬಂದಿರೋದ್ರಿಂದ ಅದು ಕೂಡ ಟ್ಯಾಕ್ಸಬಲ್ ಆಗೋದಿಲ್ಲ. ಎನಿ ಅಮೌಂಟ್ ಆಫ್ ಗಿಫ್ಟ್ ರಿಸೀವ್ಡ್ ಫ್ರಮ್ ಲೋಕಲ್ ಅಥಾರಿಟಿ, ಟ್ರಸ್ಟ್, ಯೂನಿವರ್ಸಿಟಿ, ಹಾಸ್ಪಿಟಲ್ಸ್ ಆಗಲೂ ಕೂಡ ಏನಾಗಿರೋದಿಲ್ಲ, ಟ್ಯಾಕ್ಸಬಲ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ರಿಸೀವ್ಡ್ ಆನ್ ದ ಅಕೇಶನ್ ಆಫ್ ಮ್ಯಾರೇಜ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಆಲ್ಸೋ ನಾಟ್ ಟ್ಯಾಕ್ಸಬಲ್. ಈ ಕೇಸ್ಗಳಲ್ಲಿ ಏನಾಗಿರೋದಿಲ್ಲ, ಗಿಫ್ಟ್ ಟ್ಯಾಕ್ಸಬಲ್ ಆಗೋದಿಲ್ಲ. ಗಿಫ್ಟ್ ಏನಾಗಲ್ಲ, ಟ್ಯಾಕ್ಸಬಲ್ ಆಗೋದಿಲ್ಲ.
ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಪಾಯಿಂಟ್ಗೆ ನಾವು ಬಂದಿರೋದೇನು ಅಂತಂದರೆ, ಲಾಸ್ಟ್ ಪಾಯಿಂಟ್ಗೆ ಬಂದಿರೋದೇನೆಂದರೆ ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ ಈಸ್ ನಾಟ್ ಅಟ್ ಆಲ್ ಟ್ಯಾಕ್ಸಬಲ್ ಅಂತ ಹೇಳಿದೆ. ರಿಲೇಟಿವ್ಸ್ ಅಂದರೆ ಯಾರು? ರಿಲೇಟಿವ್ಸ್ ಅಂದರೆ ಯಾರನ್ನು ನಾವು ರಿಲೇಟಿವ್ಸ್ ಅಂತ ಕರಿತೀವಿ? ಸರ್ ನಮ್ಮ ಅಂಕಲ್ ಆಗುತ್ತಾರ ಸರ್ ಅಂತ ನೀವು ಕೇಳ್ಬೋದು. ಅಂಕಲ್ ಅನ್ನೋದು ಸುಮ್ಮನೆ ಉದಾಹರಣೆಗೆ ಹೋಗ್ತೀರಾ, ರೋಡ್ನಾಗ ಹೋಗ್ತಾ ಇರ್ತೀರಾ, ಟೈಮ್ ಎಷ್ಟು ಅಂತ ಕೇಳಬೇಕು. ನೀವೇನಂತೀರ, ಅಂಕಲ್ ಟೈಮ್ ಎಷ್ಟಾಯಿತು, ಅವ್ರು ಸ್ವಲ್ಪ ಓಲ್ಡ್ ಇದ್ದಾರೆ. ಹಾಗಾದ್ರೆ ಅವ್ರು ನಿಮ್ಮ ರಿಲೇಟಿವ್ ಆಗಿರ್ತಾರ? ಅಂಕಲ್ ನಿಮ್ಮ ದುಡ್ಡು ಬಿದ್ದೋಗಿದೆ ನೋಡಿ ಅಂಕಲ್. ಅಂಗಡಿಗೆ ಹೋಗ್ತೀರಾ, ಅಲ್ಲೊಬ್ಬ ಒಂದು ಸ್ವಲ್ಪ ಏಜ್ ಆಗಿದ್ದರೆ ತಾತ ಅಂತ ಕರಿತೀರಾ, ಅಥವಾ ಸ್ವಲ್ಪ ಯಂಗ್ ಏಜ್ ಆಗಿದ್ರೆ ಅಂದರೆ ನಿಮಗಿಂತ ಯಂಗ್ ಏಜ್ ಆಗಿದ್ದರೆ, ಅಥವಾ ನಿಮಗಿಂತ ಒಂದು ಸ್ವಲ್ಪ ವಯಸ್ಸಾಗಿದ್ದರೆ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಕೇಳೋದೇನೋ ಅಣ್ಣ ಅಂತ ಕರಿಬೋದು. ಆರ್ ಅದರ್ವೈಸ್ ಏನಂತ ಕರಿತೀರ ನೀವು? ಅಂಕಲ್ ಸಕ್ಕರೆ ಕೊಡಿ 1 kg ಅಂತ ಕೇಳ್ತೀರ. ಆ ಅಂಕಲ್ ಅನ್ನೋದು ರಿಲೇಟಿವ್ನಲ್ಲಿ ಬರೋದಿಲ್ಲ. ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್, ಅಂಕಲ್ ಅನ್ನೋ ಟರ್ಮ್ ರಿಲೇಟಿವ್ಸ್ನಲ್ಲಿ ಬರೋದಿಲ್ಲ. ಹಾಗಾದರೆ ರಿಲೇಟಿವ್ಸ್ ಅಂದರೆ ಯಾರು? ರಿಲೇಟಿವ್ ಯಾರಿಗೆ? ಮಿಸ್ಟರ್ ಭಾಸ್ಕರ್ಗೆ ಅಂತ ಅನ್ಕೋಣ. ಭಾಸ್ಕರ್ಗೆ ರಿಲೇಟಿವ್ಸ್ ಅಂತಂದರೆ ಮಿಸಸ್ ಭಾಸ್ಕರ್ ಅಂದರೆ, ಮಿಸಸ್ ಭಾಸ್ಕರ್ ಅಂದರೆ ಭಾಸ್ಕರ್ನ ಹೆಂಗಸರು. ಬ್ರದರ್ ಆ್ಯಂಡ್ ಸಿಸ್ಟರ್ ಆಫ್ ಮಿಸ್ಟರ್ ಭಾಸ್ಕರ್. ಈ ಭಾಸ್ಕರ್ನ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಗಿರಬೇಕು. ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಮಿಸಸ್ ಭಾಸ್ಕರ್. ಮಿಸಸ್ ಭಾಸ್ಕರ್ನ ಬ್ರದರ್ ಆ್ಯಂಡ್ ಸಿಸ್ಟರ್ನು ಕೂಡ ನಾವೇನಂತ ಕರಿತೀರಾ? ಭಾಸ್ಕರ್ನ ಬ್ರದರ್ ಆ್ಯಂಡ್ ಸಿಸ್ಟರ್ನು ರಿಲೇಟಿವ್ ಅಂತ ಕರಿತೀವಿ. ಮಿಸಸ್ ಭಾಸ್ಕರ್ನ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ನು ಕೂಡ ರಿಲೇಟಿವ್ ಅಂತ ಕರಿತೀವಿ. ಬ್ರದರ್ ಆರ್ ಸಿಸ್ಟರ್ ಆಫ್ ಪೇರೆಂಟ್ಸ್ ಆಫ್ ಭಾಸ್ಕರ್. ಭಾಸ್ಕರ್ನ ಪೇರೆಂಟ್ಸ್ನ ಬ್ರದರ್ ಆರ್ ಸಿಸ್ಟರ್ ಆಫ್ ಪೇರೆಂಟ್ಸ್ ಆಫ್ ಭಾಸ್ಕರ್. ಹಾಗಾದರೆ ಭಾಸ್ಕರನ ಪೇರೆಂಟ್ಸ್ನ ಯಾರು? ಅಣ್ಣ ತಮ್ಮಂದರು. ನೀವೇನು ಹೇಳ್ತೀರಾ? ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳ್ತೀರಲ್ವ, ಅವರು ಕೂಡ ಏನಾಗಿರ್ತಾರೆ? ರಿಲೇಟಿವ್ಸ್ ಆಗಿರ್ತಾರೆ. ಲೀನಿಯಲ್ ಅಸೆಂಡೆಂಟ್ ಆರ್ ಡಿಸೆಂಡೆಂಟ್ ಆಫ್ ಮಿಸ್ಟರ್ ಭಾಸ್ಕರ್. ಮಿಸ್ಟರ್ ಭಾಸ್ಕರ್ನ ಲೀನಿಯಲ್ ಅಸೆಂಡೆಂಟ್ ಅಂತಂದರೆ, ನಾನು ಭಾಸ್ಕರ್ ಇದ್ದೀನಿ, ಭಾಸ್ಕರ್ನ ತಂದೆ ತಾಯಿ, ಅವರ ತಂದೆ ತಾಯಿಯ ತಂದೆ ತಾಯಿ, ತಂದೆ ತಾಯಿ ತಂದೆ ತಾಯಿಯವರ ತಂದೆ ತಾಯಿ, ಅವರು ಮೇಲ್ಗಡೆ ಇರುವಂಥವ್ರು, ಅವ್ರನ್ನ ಲೀನಿಯಲ್ ಅಸೆಂಡೆಂಟ್. ಮತ್ತು ಕೆಳಗಡೆ ನಾನು, ನನ್ನ ಮಕ್ಕಳು, ಅವ್ರ ಮಕ್ಕಳು, ಲೀನಿಯಲ್ ಡಿಸೆಂಡೆಂಟ್. ಲೀನಿಯಲ್ ಅಸೆಂಡೆಂಟ್ ಆರ್ ಡಿಸೆಂಡೆಂಟ್ ಆಫ್ ಮಿಸ್ಸಸ್ ಭಾಸ್ಕರ್ ಅಂದರೆ ನನ್ನ ಹೆಂಡತಿಯ ಲೀನಿಯಲ್ ಅಸೆಂಡೆಂಟ್. ಲೀನಿಯಲ್ ಅಸೆಂಡೆಂಟ್ ಅಂದರೆ ಅವರ ತಂದೆ ತಾಯಿ, ನನ್ನ ಹೆಂಡತಿಯ ತಂದೆ ತಾಯಿ, ಅವರ ತಂದೆ ತಾಯಿ, ಅವ್ರನ್ನ ಲೀನಿಯಲ್ ಅಸೆಂಡೆಂಟ್ ಅಂತ ಕರಿತೀವಿ. ಲೀನಿಯಲ್ ಡಿಸೆಂಡೆಂಟ್ ಅಂದರೆ ಮಿಸ್ಸಸ್ ಭಾಸ್ಕರ್ನ ಮಕ್ಕಳು. ಇಲ್ಲೇ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಮಿಸ್ಟರ್ ಭಾಸ್ಕರ್ನ ಮಕ್ಕಳೇ ಮಿಸ್ಸಸ್ ಭಾಸ್ಕರ್ನ ಮಕ್ಕಳಾಗಿರ್ತಾರೆ. ಡೋಂಟ್ ಬಿ ಕನ್ಫ್ಯೂಸ್ ಸ್ಟೂಡೆಂಟ್ಸ್. ಸೊ ಮಿಸ್ಸಸ್ ಭಾಸ್ಕರ್ನ ಡಿಸೆಂಡೆಂಟ್ಸ್ ಕೂಡ ಆಗಿರ್ತಾರೆ. ದೆನ್ ಸ್ಪೌಸ್ ಆಫ್, ಮೋಸ್ಟ್ ಇಂಪಾರ್ಟೆಂಟ್, ಸ್ಪೌಸ್ ಆಫ್ ಪರ್ಸನ್ ರೆಫರ್ ಟು ಕ್ಲಾಸ್ ಇನ್ 2 to 6. ಹಾಗಾದರೆ ಇಲ್ಲಿ 2 ಇಂದ 6ವರೆಗೂ ಯಾರಿದ್ದಾರೆ? ಬ್ರದರು ಸಿಸ್ಟರು ಇದ್ದಾರೆ. ಬ್ರದರು ಸಿಸ್ಟರ್ನ ಸ್ಪೌಸ್. ಬ್ರದರ್ನ ಸ್ಪೌಸ್ ಅಂದರೆ ಹೆಂಡತಿ, ಸಿಸ್ಟರ್ನ ಹಸ್ಬೆಂಡ್. ಅರ್ಥ ಆಗ್ತಿದೆ ಅನಿಸುತ್ತೆ. ಹೆಂಡತಿ ಇರಲ್ಲ. ಬ್ರದರ್ನ ಹೆಂಡತಿ, ಸಿಸ್ಟರ್ನ ಹೆಂಡತಿ, ಬ್ರದರ್ನ ಹೆಂಡತಿ, ಸಿಸ್ಟರ್ನ ಹೆಂಡತಿ. ಅಂದರೆ ಮಿಸ್ಸಸ್ ಭಾಸ್ಕರ್ನ ಬ್ರದರ್ ಮಿಸ್ಟರ್ ಎಕ್ಸ್ ಇದ್ದರೆ, ಮಿಸ್ಟರ್ ಎಕ್ಸ್ನ ವೈಫ್ ಅಂದರೆ ಮಿಸ್ಸಸ್ ಎಕ್ಸ್ ಅನ್ನೋರು ಕೂಡ ಭಾಸ್ಕರ್ಗೆ ರಿಲೇಟಿವ್ ಆಗ್ತಾರೆ. ಅದೇ ರೀತಿಯಲ್ಲಿ ಏನಾಗ್ತಾರೆ? ಮಿಸ್ಸಸ್ ಭಾಸ್ಕರ್ನ ಸಿಸ್ಟರ್ ಶಾರದಾ ಅಂತ ಇದ್ದರೆ, ಆ ಶಾರದಾ ಅನ್ನೋರಿಗೆ ಸ್ಪೌಸ್ ಅಂದರೆ ಯಾರಾಗಿರ್ತಾರೆ? ಅವರ ಯಜಮಾನರು. ಅರ್ಥ ಆಯಿತು ಅಂತ ಅನಿಸುತ್ತೆ ಸ್ಟೂಡೆಂಟ್ಸ್. ಕೊನೆ ಪಾಯಿಂಟ್. ಸೊ ಇಷ್ಟು ಕೂಡ ಸೇರಿದ್ರೆ ರಿಲೇಟಿವ್ಸ್ ಅಂತ ಕರಿತೀವಿ. ಇಷ್ಟು ಕೂಡ ಸೇರಿದ್ರೆ ನಾವೇನಂತ ಕರಿತೀವಿ? ರಿಲೇಟಿವ್ಸ್ ಅಂತ ಕರಿತೀವಿ. ಇಷ್ಟೇ ರಿಲೇಟಿವ್ಸ್ ಅಂತ ಇರೋದು. ಇಷ್ಟು ಬಿಟ್ಟರೆ ಇನ್ಯಾವುದು ರಿಲೇಟಿವ್ಸ್ ಬರೋದಿಲ್ಲ. ಇಷ್ಟು ಬಿಟ್ಟರೆ ಇನ್ಯಾವುದು ರಿಲೇಟಿವ್ಸ್ ಬರಲ್ಲ. ಸುಮ್ಮನೆ ಉದಾಹರಣೆಗೆ, ಮಿಸ್ಟರ್ ಭಾಸ್ಕರ್ನ ಬ್ರದರ್ ಇದ್ದಾರೆ. ಬ್ರದರ್ನ
ಲಾಸ್ಟ್ನೇ ಪಾಯಿಂಟಾಗಿ ಹೇಳಿರೋದೇನೋ ಸ್ಪೌಸ್ ಅಂತ ಹೇಳಿದ್ದಾರೆ. ಅವ್ರ ಮಕ್ಕಳನ್ನ ಇಲ್ಲಿ ಸೇರಿಸಿಲ್ಲ ಸ್ಟೂಡೆಂಟ್. ಮಿಸ್ಟರ್ ಭಾಸ್ಕರ್ನ ಬ್ರದರ್ ಏನಾಗ್ತಾನೆ, ಬ್ರದರ್ ಇರ್ತಾರೆ. ಬ್ರದರ್ನ ಸ್ಪೌಸನ್ನು ಸೇರಿಸಿದ್ದಾರೆ, ಅವ್ರ ಮಕ್ಕಳನ್ನ ಸೇರಿಸಿಲ್ಲ. ಯಾವುದಕ್ಕೆ ಬರೋದಿಲ್ಲ? ರಿಲೇಟಿವ್ ಬರೋದಿಲ್ಲ. ಅವರಿಂದ ಏನೋ ರಿಸೀವ್ ಮಾಡಿದ್ರು ಕೂಡ ಏನಾಗಿರುತ್ತೆ? ಟ್ಯಾಕ್ಸಬಲ್ ಆಗಿರುತ್ತೆ. ಟೋಟಲಿ ಇಷ್ಟು ಬೌಂಡ್ರಿ ಏನಿದೆ, ರಿಲೇಟಿವ್ಸ್ನಿಂದ ಏನಾದ್ರು ಗಿಫ್ಟ್ ಏನಾದ್ರು ಬಂದಿದ್ರೆ ಇದು ಟ್ಯಾಕ್ಸಬಲ್ ಆಗಿರುತ್ತೆ. ಸರಿ, ಇಷ್ಟು ರಿಲೇಟಿವ್ಸಿಂದ ಏನೇ ಅಮೌಂಟ್ ಆಫ್ ಗಿಫ್ಟ್ ರಿಸೀವ್ ಮಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ಹಾಕ್ಕೊಳ್ಳಿ, ಏನನ್ನೇ ರಿಸೀವ್ ಮಾಡಲಿ, ಟೋಟಲಿ ಫುಲ್ಲಿ ಎಕ್ಸಮ್ಟೆಡ್ ಆಗಿರುತ್ತೆ. ಟ್ಯಾಕ್ಸ್ ಕಟ್ಟುವಂಥ ಅಗತ್ಯ ಇರೋದಿಲ್ಲ. ಇಷ್ಟು ಪ್ರಾವಿಷನ್ಸ್ ಆಗಿದೆ ಸ್ಟೂಡೆಂಟ್ಸ್. ನಿಮಗಿಲ್ಲಿ ಇಷ್ಟು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸ್ಟೂಡೆಂಟ್ಸ್, ಈಗ ಏನಾಗ್ಬಿಟ್ಟಿದೆ ಅಂದರೆ ಆಲ್ರೆಡಿ 1 hour ರೀಚ್ ಆಗಿಬಿಟ್ಟಿದೆ. ಸೊ ಲೆಕ್ಚರ್ 1 hourಗಿಂತ ಜಾಸ್ತಿ ಆಯಿತು ಅಂದರೆ ನಿಮಗೂ ಬೋರ್ ಆಗುತ್ತೆ. ಇದು ಇವತ್ತಿನ ದಿವಸ ನೀವು ಗಿಫ್ಟ್ ಬಗ್ಗೆ ಸಂಪೂರ್ಣವಾಗಿ ಪ್ರಾವಿಷನ್ಸ್ ಎಲ್ಲ ತಿಳ್ಕೊಂಡಿದ್ದೀರಿ. ಇದು ಪಾರ್ಟ್ ನಂಬರ್ 3. ಪಾರ್ಟ್ ನಂಬರ್ 4ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ ಮಾತ್ರನೇ ಶೇರ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಾಬ್ಲಮ್ಸ್ನ ಒಂದು 3ರಿಂದ 4 ಪ್ರಾಬ್ಲಮ್ನ ನೆಕ್ಸ್ಟ್ ಪಾರ್ಟಲ್ಲಿ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಏನು ಮಾಡ್ತೀರಾ ಹೇಳ್ರಿ? ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಸ್ಟೂಡೆಂಟ್ಸ್.